ನಾಲ್ಕು ಮಂದಿ ಕುಡ್ಕೊಂಡು ಮೈಸೂರಿಗೆ ಹೊಂಟಾರ. ಮೈಸೂರಿಗೆ ಹೋಗ್ಬೇಕಾದ್ರೆ ಅವ್ರಂದ್ರು ಬಸ್ಸಿಗೆ ಹೋದ್ರೆ ಲೇಟ್ ಆಕತ್ತೆ, ಟ್ರೈನ್ಯಾಗ ಆರಾಮ್ ರಾತ್ರಿ ಮಕ್ಕೊಂಡು ಹೋಗೋಣ ಅಂದ್ರು. ಅವ್ರು ರಾತ್ರಿ ಮಕ್ಕೊಂಡಾಗ ಟ್ರೈನ್ಯಾಗ ಹೋಗೋಣ ಅಂತ ತಿಳ್ಕೊಂಡು ಟ್ರೈನ್ಯಾಗ ಹೋಗ್ಬೇಕಾದ್ರೆ ಒಂದು ವಿಚಾರ ಬಂತಂತ ಅವ್ರಿಗೆ. ಅದ್ರಾಗ ಒಬ್ಬ ಅಲ್ರಿ ರಾತ್ರಿ ಎಲ್ಲ ಪ್ರಯಾಣ ಮತ್ತು ಆರಾಮ್ ಟ್ರೈನ್ ಐತಿ, ಅರಾಗ ಹಂಗೆ ಹೋಗೋದು ಹೆಂಗೆ, 4 ಮಂದಿ ಕುಡ್ಕೊಂಡು ಪ್ರವಚನಕ್ಕೆ ಪಟ್ನ ಬರ್ರಿ ಅಂದ್ರೆ ಬರಂಗಿಲ್ಲ. ನಮ್ಮ ಮಂದಿ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಂಡು ಎಣ್ಣೆ ಹೊಡ್ಯಾಕೆ ಹೋಗೋಣ ಅಂದ ಕೂಡಲೇ ಅದು ಎಲ್ಲಿಂದ ಬರ್ತಾರೋ ಹೆಂಗೆ ಹೋಗ್ತಾರೋ ಒಟ್ಟು ಬೆನ್ನು ಹತ್ತೆ ಬಿಡ್ತಾರೆ. ಭಾಳ ಮಂದಿ ನಮಗೆ ಕಲಸಾಕ ರೊಕ್ಕಿಲ್ಲ ಅಂತ ತಿಳ್ಕೊಂಡು ಮಕ್ಕಳನ್ನ ಸಾಲಿ ಬಿಡಿಸ್ದವ್ರು ಅದಾರ ಭೂಮಿ ಮೇಲೆ. ನಮಗೆ ಕಲಸಾಕ ರೊಕ್ಕಿಲ್ಲ ಅಂತ ತಿಳ್ಕೊಂಡು ಮಕ್ಕಳನ್ನ ಸಾಲಿ ಬಿಡಿಸ್ದವ್ರು ಅದಾರ. ಅದರ ಜೊತೆಗೆ ಈ ವರ್ಷ ರೊಕ್ಕಿಲ್ರಿ ಅಂತ ತಿಳ್ಕೊಂಡು ಪುರಾಣ ಪ್ರವಚನ ಬಂದ್ ಮಾಡಿದವ್ರು ಅದಾರ. ಆದ್ರೆ ನಮ್ಮ ಹತ್ರ ಈ ವರ್ಷ ಬರ ಬಿದ್ದೈತ್ರಿ ರೊಕ್ಕಿಲ್ಲ ಅಂತ ತಿಳ್ಕೊಂಡು ಯಾರು ಬಾರಿಗೆ ಹೋಗೋದು ಬಿಟ್ಟಿಲ್ಲ, ಬಾರ್ ಅಂತರೂ ಬಂದಾಗಿಲ್ಲ, ಅವು ಹೆಚ್ಚಿಗೆ ಹಾಕೊಂತ ನಾವು ಹೊಂಟಾವ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಹಿಂಗೆ ಒಂದಿಷ್ಟು ಹಾಕ್ಕೊಂಡ ಹೋಗೋಣ ಅಂದ ಕೂಡಲೇನ 4 ಮಂದಿ ಹೂನ ಅಂದ್ರೆ ಅವ್ರು ಬರ್ಸ್ನೇಕ್ ಬಂದಾಗ ಟ್ರೈನ್ ಖಾಲಿ ಇತ್ತು. ಯಾವಾಗ ಹೋಗಿ ಎಣ್ಣೆ ತೊಗೊಂಡು ಒಳಗೆ ಬಂದರು ಟ್ರೈನ್ ಫುಲ್ ಆಗಿತ್ತು. ಅದು ಅವ ಅಂದ, ನಿನ್ನ ಮಾತು ಕೇಳ್ಕೊಂಡು ನಾವು ಅಲ್ಲಿ ಹೋಗಿದ್ದಕ್ಕೆ ಸೀಟ್ ಎಲ್ಲ ಫುಲ್ ಆಗ್ಯಾವ, ಇನ್ನು ಕುಂದ್ರೂದು ಹೆಂಗೆ ಕುಡಿದು ಹೆಂಗೆ ಅಂದವ. ಅದ್ರಾಗ ಒಬ್ಬ ಒಂದಂತ, ಒಟ್ಟೆ ಚಿಂತೆ ಮಾಡಬೇಡ್ರಿ, ನನ್ನ ಕಡೆ ಒಂದು ಹಾವು ಐತಿ ಬಿಡ್ತೀನಿ ತಡೀಗ ಅಂತ ಒಂದು ಪ್ಲಾಸ್ಟಿಕ್ ಹಾವು ಕಾಲಾಗಿ ಬಿಟ್ಟು ಹಾವು ಬಂದೈತೆ ಅಂದ ಕೂಡಲೇ ಎಲ್ಲರೂ ಅಂದರು ಜೀವಿದ್ರು ಮೈಸೂರ, ಇಲ್ಲಾತಂದ್ರೆ ಎಲ್ಲಿಂದ ಇರ್ಬೇಕಂತ ಎಲ್ಲರೂ ಇದ್ದು ಬಿದ್ದವ್ರೆಲ್ಲ ಎದ್ದು ಓಡಿದ್ದ ಎಲ್ಲ ಡಬ್ಬ್ಯಾಗಿನ ಮಂದಿ ಎಲ್ಲ ಹೋದರು. ಆ ಡಬ್ಬಿ ಖಾಲಿ ಆಯ್ತು. ಏನು ಕುತ್ಕೊಂಡು ತಂದಿದ್ರು, ಕುತ್ಕೊಂಡು ಕುಡಿದು ಅಲ್ಲೇ ಮಕ್ಕೊಂಡಾರ. ನೆಶಿನ 4 ಗಂಟೆಗೆ ಚಾಯ್ ಮಾರೋರು ಬರ್ತಾರೋ, ಚಾಯ್ ಅಂತ ಕಿತ್ಲೆ ಹಿಡ್ಕೊಂಡ್ಬರ್ತಾರ. ಅವ್ರು ಬಂದಾಗ ಒಬ್ಬಂಗೆ ಎಚ್ಚರ ಆಯ್ತು. ನೆಶಿನ ಟೈಮ್ ನೋಡ್ತಾನೆ 6 ಗಂಟೆ ಆಗೈತಿ. 6 ಗಂಟೆಗೆ ಚಾಯ್ ಮಾರೋ ಬಂದ ಕೂಡಲೇ ಚಾಯ್ ಮಾರೋನ್ ಕೇಳಿದಂತೆ, ಟ್ರೈನ್ ಎಲ್ಲಿ ಮಟ್ಟ ಬಂದೈತಿಪ್ಪ ಅಂದವ. ಟ್ರೈನ್ ಎಲ್ಲಿ ಮಟ್ಟ ಬಂದೈತಿ ಅಂತಲ್ರಿ, ಎಲ್ಲಿ ಬರ್ಬೇಕು ಅಂದವ. ಎಲ್ಲೈತಿ ಅಂದವ. ಅಲ್ಲೋ ಮತ್ತು ನಿನ್ನೆ ಮೈಸೂರಿಗೆ ಹೊಂಟಿದ್ದು ಟ್ರೈನ್ ಹೌದಿಲ್ಲ ಇದು? ಹೌದ್ರಿ ಅಂದವ. ಮತ್ತು ಯಾವ್ರಿಗೆ ಬಂದೈತಿ ಈಗ? ಯಾವ್ರಿಗೆ ಯಾಕೆ ಬರ್ತೈತ್ರಿ ಇದು? ಅಲ್ಲೇ ಐತಿ ಅಂದವ. ಅಲ್ಲೋ ನಿನ್ನೆ ಹತ್ತಿದ್ದು ಮೈಸೂರು ಟ್ರೈನ್ ಹೌದಲ್ಲ? ನಿನ್ನೆ ಹತ್ತಿದ್ದು ಮೈಸೂರು ಟ್ರೈನ, ಆದ್ರೆ ಈ ಡಬ್ಬಿ ಮಾತ್ರ ಹೋಗಿಲ್ರಿ ಅಂದವ. ಯಾಕೆ ಅಂದ ಕೂಡಲೇ ಅವಾಗ ಹೇಳಿದ್ರಂತವ್ರು, ಯಾರೋ ಒಬ್ಬರು 4 ಮಂದಿ ಬಂದು ಕಿಡಿಗೇಡಿಗಳು ಬಂದು ಡಬ್ಬ್ಯಾಗ ಹಾವು ಐತೆ ಅಂತಿದ್ದಕ್ಕೆ ಈ ಡಬ್ಬಿ ಇಲ್ಲೇ ತಪ್ಪಿಸಿ ಉಳ್ಕಿದ ಡಬ್ಬಿ ತೊಗೊಂಡು ಹೋಗ್ಯಾರ್ರಿ ಅಂದವ. ತಿಳಿದತ್ತೀನಿ ಲೈವ ನಿಮಗೆ? ಈ ಡಬ್ಬಿ ಇಲ್ಲೇ ತಪ್ಪಿಸಿ ಉಳ್ಕಿದ ಡಬ್ಬಿ ತೊಗೊಂಡು ಹೋಗ್ಯಾರ ಅಂದ್ರೆ ಮಾಡಿದ್ದು ಯಾರು? ಅದನ್ನ ಯಾರು ಮಾಡಿದ್ರು? ನೀ ಮಾಡಿಯ? 4 ಮಂದಿ ಕುಡ್ಕೊಂಡು ಡಬ್ಬಿ ತಪ್ಪಿಸೋ ಹಂಗೆ ಮಾಡಿದ್ದು ಯಾರಂದ್ರೆ ಅವರ. ಹಂಗೆ ಯಾರು ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಇರ್ತಾರೆ ಅವ್ರನ್ನ ಕರ್ಕೊಂಡು ಶಿವಲಿಂಗಪ್ಪ ಅಜ್ಜ ಮುಂದೆ ಹೊಕ್ಕಾನ. ಯಾರು ಕೆಟ್ಟ ಕೆಲಸ ಮಾಡ್ಬೇಕಂತಾರ ಅವ್ರನ್ನ ಇಲ್ಲೇ ಬಿಟ್ಟು ಅವ್ನು ಮುಂದೆ ಹೊಕ್ಕೊಂತಾನೆ ಹೊಕ್ಕಿರ್ತಾನೆ. ಒಟ್ಟು ಅವನು ಟ್ರೈನ್ ಡಬ್ಬಿ ಮಾತ್ರ ನಿರಂತರ ಸಾಕ್ತಿರ್ತೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಾವೆಲ್ಲರೂ ಅಂತಹ ಮಾತುಗಳನ್ನು ಕೇಳಿ ಒಂದೊಂದು ಮಾತು ಕೇಳಿರ್ತಕ್ಕಂಥ ಬುದ್ಧನ ಹತ್ರ ಬಂದು ಒಂದು ಮಾತು ಕೇಳಿರ್ತಕ್ಕಂಥ ಅಂಗುಲಿಮಾಲ ಬದಲಾಕ್ಕನ್ ಅನ್ನೋದಾದ್ರೆ, ಸುಜ್ಞಾನಿ ದೇವನ ಮಾತು ಕೇಳಿರ್ತಕ್ಕಂಥ ಒಬ್ಬ ರಾಕ್ಷಸ ವ್ಯಕ್ತಿ ಬದಲಾಕ್ಕನ್ ಅನ್ನೋದಾದ್ರೆ, ಅನೇಕ ವ್ಯಕ್ತಿಗಳ ಜೀವನದಾಗ ಒಂದೊಂದು ಮಾತಿನಿಂದ ಅನೇಕ ಮಂದಿ ಬದಲಾಗ್ಯಾರ. ಇಷ್ಟು ವರ್ಷದಿಂದ ಒಳ್ಳೆ ಮಾತುಗಳನ್ನು ಮಹಾತ್ಮರು ಹೇಳ್ಕೊತ ಬಂದಾರ. ಆದರೂ ನಾವು ಬದಲಾಗಲಿಲ್ಲ ಅಂತಂದರೆ ನಮ್ಮ ಜೀವನ ವ್ಯರ್ಥಕತೆ ಅನ್ನುವಂಥ ಮಾತನ್ನು ಹೇಳ್ತಾ ಕೊನೆಯದು ಒಂದ ಮಾತು ಹೇಳ್ತೀನಿ. ಮೊನ್ನೆ ಒಬ್ಬ ದೊಡ್ಡ ವ್ಯಕ್ತಿಗಳು ಒಂದು ಮಾತು ಹೇಳಿದರು. ಏನು ಹೇಳಿದರು ಅಂತಂದರೆ, ನಾವು ಪ್ರಪಂಚದ ಕಡೆ ಮಕ ಮಾಡೋದಕ್ಕಿಂತ ಒಂದಿಷ್ಟು ದೇವರು ಶಿವಲಿಂಗಪ್ಪನ ಕಡೆ ಮಕ ಮಾಡಿದ್ವಿ ಅಂದರೆ ಆ ದೇವರು ನಮ್ಮನ್ನು ಎತ್ಕೋತಾನ ಅಂತ. ಹೆಂಗೆ ಅಂತಂದ್ರೆ, ಈಗ ಶನಿದೇವ್ರನ ವಾಹನ ಯಾವುದ್ರಿ? ಶನಿದೇವನ ಇರ್ತಾನಲ್ಲ, ಅವನ ವಾಹನ ಯಾವುದು? ಕಾಗಿ. ಶನಿದೇವನ ವಾಹನ ಯಾವುದು ಅಂದ್ರೆ ಕಾಗಿಯನ್ನು ನಮ್ಮ ಮನೆ ಮೇಲೆ ಬಂದು ನಿಂತಂದ್ರೆ ಕಾಗಿ ಅಂದರೆ ಅಪಶುಕನ ಅಂತ ಭಾಳ ಅಂತಾರೆ. ಆದರೆ ಗೊತ್ತಿರಲಿ, ಕಾಗಿ ಅಂತದ ಇದ್ದಾಗ ನನ್ನೆಲ್ಲರೂ ಹೊಡೆದು ಓಡಿಸ್ತಾರೆ, ಆದ್ರೆ ಸತ್ ಮೇಲೆ ನಾ ಬಂದು ಪಿಂಡ ತಿನ್ನೋ ಮಟ್ಟ ಕಾಯ್ಕೊಂತ ಕುಂದಿರ್ತಾರೆ. ಇದೆಂಥ ಜನ ಅಂತ ತಿಳ್ಕೊಂಡು ಅದಕ್ಕಾಗಿನ ನಮಗೆ ಬುದ್ಧಿ ಮಾತು ಹೇಳುವಂಗಾಗೈತಿ. ಅದು ಕರೆನೇ ಐತಲ್ಲ. ಮತ್ತು ಹಂಚಿ ತಿನ್ನುವಂಥ ಒಂದು ಸಹಕಾರ ಗುಣ ಇರುವಂಥದ್ದು ಕಾಗಿಗೆ. ನಿಮ್ಗೆ ಗೊತ್ತಿರಲಿ, ಗ್ರಹಣ ಹಿಡಿದಾಗ ಫಸ್ಟ್ ಹೋಗಿ ಸ್ನಾನ ಮಾಡೋ ಕಾಗಿನ ಅಂತ ಮೊನ್ನೆ ಯಾರೋ ಪೇಪರ್ನೇ ಬರೆದಿದ್ರು. ಇಟ್ಟು ಚಲೋ ಕಾಗಿನ ನಾವು ಮನೆ ಮೇಲೆ ಬಂತು ಅಂದರೆ 3 ಸಲ ಬಂದು ಹೋಗೈತ್ರಿ ಅಜ್ಜಾರ ನಮ್ಮ ಮನೆ ಮೇಲೆ ಕಾಗಿ ಅಂತ ನಾವೆಲ್ಲ ಮಾತಾಡ್ತೀವಿ. ಆದರೆ ಶನಿದೇವ್ರನ್ನ ಕಡೆ ಮಕ ಮಾಡ್ಕೊಂಡು ಕುಂತಿದ್ದಕ್ಕೆ ಶನಿದೇವ್ರಿಗೆ ಯಾವ ಪೂಜೆ ಮಾಡ್ತಾರೆ ಆ ಪೂಜೆ ಕಾಗಿಗೂ ಮಾಡಿ ಬರ್ತಾರೆ. ಅಲ್ಲಿ ಎಲ್ಲೇ ಶನಿದೇವ್ರನ್ನ ದೇವಸ್ಥಾನದಾಗ ಸಿಂಗಾಪುರದೊಳಗೆ ಶನಿದೇವ್ರನ್ನ ಕಡೆ ಕಾಗಿ ಮಕ ಮಾಡ್ಕೊಂಡು ಕುಂತಿದ್ದಕ್ಕೆ ಶನಿದೇವ್ರಿಗೆ ಯಾವ ಪೂಜೆ ಮಾಡ್ತಾರೆ ಅದ ಪೂಜೆ ಕಾಗಿಗೆ ಮಾಡ್ತಾರೆ. ಗಣಪನ ವಾಹನ ಯಾವುದು? ಹೇಳ್ರಿ, ಹಂಗ್ಯಾಕೆ ಮಾಡಕತ್ತೀರಿ ನೀವು? ಇಲಿ. ಗಣಪನ ವಾಹನ ಇಲಿ ಮನ್ಯಾಗ ಬಂದ್ರೆ 4 ಬಲಿ ಇಟ್ಟಿರ್ತಾರೆ ಮೂಲ್ಯಾಗ. ಅದಕ್ಕೊಂದಿಷ್ಟು ತಿನ್ನಾಕಿಟ್ಟು ಬಲಿ ಇಟ್ಟು ಒಟ್ಟು ಹೆಂಗಾರ ಮಾಡಿ ಸಾಯಿ ಹೊಡಿಬೇಕಂತ. ಅದನ್ನು ಒಂದು ಇಲಿ ಮನ್ಯಾಗ ಬಂದ್ರೆ ಯಾರಿಗೂ ತಡ್ಕೊಳಕ್ಕಾಗಂಗಿಲ್ಲ. ಆದರೆ ಗಣೇಶ ಚೌತಿ ದಿವಸ ಗಣಪನ ಮುಂದೆ ಇಲಿ ತೊಗೊಂಡು ಬಂದಿಟ್ಟು ಆ ಇಲಿ ಚಿತ್ರ ಮಾಡಿ ಗಣಪಿಗೆ ಯಾವ ಅಭಿಷೇಕ ಮಾಡ್ತಾರೆ, ಯಾವ ಪೂಜೆ ಮಾಡ್ತಾರೆ ಅದನ್ನು ಇಲಿಗೂ ಮಾಡ್ತಾರೆ. ಯಾಕೆ? ಗಣಪನ ಕಡೆ ಇಲಿ ಮಕ ಮಾಡ್ಕೊಂಡು ಕುಂತಿದ್ದಕ್ಕೆ. ಇನ್ನು ದೇವಸ್ಥಾನದಾಗ ಹೋಗ್ರಿ ನೀವು, ಶಿವನ ವಾಹನ ಯಾವುದು? ಈಶ್ವರನ ವಾಹನ ಯಾವುದು? ನಂದಿ ಯಾವ ಕಡೆ ಮಕ ಮಾಡ್ಕೊಂತದ? ಅದು ಪರಮಾತ್ಮನ ಕಡೆ ಮಕ ಮಾಡ್ಕೊಂಡು ಕುಂತದ. ಪರಮಾತ್ಮನ ಕಡೆ ಮಕ ಮಾಡ್ಕೊಂಡು ಕುಂತಿದ್ದಕ್ಕೆ
ಹೊರಗೆ ಬಿಟ್ರೆ ಅದನ್ನು ಕೊಂದು ತಿನ್ರಿ ಅಂತ ತಿಳ್ಕೊಂಡು ಭಾಳಷ್ಟು ಮಂದಿ ಹೇಳೋರದಾರ. ಆದರೆ ದೇವಸ್ಥಾನದೊಳಗೆ ಈಶ್ವರನ ಮುಂದೆ ಮಕ ಮಾಡ್ಕೊಂಡು ಕುಂತಿದ್ದಕ್ಕೆ ಈಶ್ವರಿಗೆ ಯಾವ ಅಭಿಷೇಕ ಆಗ್ತದೆ ಅದೇ ಅಭಿಷೇಕವನ್ನು ನಂದಿಗೂ ಮಾಡ್ತಾರೆ. ಹಿಂಗೆ ಅನೇಕ ವಾಹನಗಳನ್ನು ಪ್ರಾಣಿಗಳ ವಿಚಾರವನ್ನು ಹೇಳ್ಕೊಂತ ಬಂದ್ರೆ ಯಾವ ಭಗವಂತನ ಕಡೆ ಮಕ ಮಾಡ್ಕೊಂಡಾವ ಅವು ಹೊರಗಿದ್ರೆ ಎಲ್ಲರೂ ಹೊಡಿಬಡಿ ಅಂತ ಹೇಳ್ತಾರೆ. ಅದನ್ನು ಮಕ ಮಾಡ್ಕೊಂಡು ಕುಂತಿದ್ದಕ್ಕೆ ಎಲ್ಲವಕ್ಕೂ ಪೂಜೆ ಹೆಂಗೆ ಮಾಡ್ತಾರೆ ಹಂಗೆ ನಾವು ಸಹಿತ ಪ್ರಪಂಚದ ಕಡೆ ಒಂದಿಷ್ಟು ಬಿಟ್ಟು ಆ ಶಿವಲಿಂಗೇಶ್ವರನ ಕಡೆ ಮಕ ಮಾಡ್ಕೊಂಡು ಬಿಟ್ರೆ ನೀವು ಲೋಕ ಪೂಜ್ಯರಾಗ್ತೀರಿ ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಬಂದು ಅವ್ನ ಮುಖ ಮಾಡ್ಕೊಂಡು ಕುಂತೀರಿ ಹೊರತಾಗಿ ಮತ್ತೊಂದು ಕಾರಣ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಗೂಗಲ್ ಅನ್ನುವಂಥದ್ದು ಜಗತ್ತಿನೊಳಗೆ ಯಾವುದೇ ಸ್ಥಳಕ್ಕೆ ಹೋಗಬೇಕಾದ್ರೂ ಗೂಗಲ್ ಅನ್ನುವಂಥದ್ದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಆದರೆ ಕೆಟ್ಟು ಹೋಗಿರ್ತಕ್ಕಂಥ ಬದುಕಿನೊಳಗೆ ಹೆಂಗೆ ಹೋಗ್ಬೇಕನ್ನುವಂಥ ಗೂಗಲ್ ಯಾವುದಂದ್ರೆ ಗುರುದೇವೋ ಭವ. ಅದು ಗೂಗಲ್ ದೇವೋ, ಇದು ಗುರುದೇವೋ. ಈ ಗುರುದೇವರು ಅನ್ನುವಂಥವ್ರು ನಮ್ಮನ್ನು ಕೆಟ್ಟು ಹೋಗಿರತಕ್ಕಂಥ ಬದುಕಿನೊಳಗೆ ಸರಿದಾರಿಗೆ ತರುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇಡೀ ಊರನ್ನು ಕಾಯುವಂಥ ಶಿವಲಿಂಗೇಶ್ವರನ ಮಠ ನೋಡಿಬಿಟ್ರಿ ಇವತ್ತು ಎಷ್ಟು ಖುಷಿ ಆಕೈತಿ. ಯಾರು ಅನ್ಕೊಂಡಿದ್ರೆ ನೈವ ಹೆಂಗೆ ನಮ್ಮೂರು ಮಠ ಹಿಂಗೆ ಆಕೈತಿ, ನಮ್ಮೂರು ಮಠ ಹಿಂಗೆ ಆಕೈತಿ ಅದ್ಭುತ ಅಂತ ತಿಳ್ಕೊಂಡು ಯಾರು ಅನ್ಕೊಂಡಿದ್ರೆ, ಒಬ್ಬ ಗುರು ಒಂಥರ ಹಿಂದಿನ ಕಾಲದಾಗ ಗರ್ದಿ ಗಮ್ಮತ್ತು ಮಾಡೋರು ಅಂತ ಬರ್ತಿದ್ರು. ಅವರು ಸಣ್ಣ ಡಬ್ಬಿ ಒಳಗೆ ಏನೋ ಮಾಡ್ತಿದ್ರು ನೋಡ್ರಿ ಹಿಂಗೆ, ಅದು ಚಿತ್ರ ತೋರಿಸ್, ದಿಲ್ಲಿ ನೋಡು, ಬೊಂಬೈ ನೋಡು, ಹೌದಿಲ್ಲ ನೆನಪರ ಅದಾವಿಲ್ಲ ನಿಮಗೆ ಅದಾವಲ್ಲ ನೋಡ್ರಿ. ಇಷ್ಟು ಸಣ್ಣ ಡಬ್ಬ್ಯಾಗ ₹1 ರೊಕ್ಕ ಕೊಟ್ರೆ ಏನಾದ್ರು ಸಾಮಾನು ಕೊಟ್ರೆ ಅವರು ದಿಲ್ಲಿ ನೋಡು, ಮುಂಬೈ ನೋಡು, ಆಗ್ರಾ ನೋಡು, ಎಲ್ಲ ನೋಡು ಅಂತ ಆ ಚಿತ್ರ ತೋರಿಸಿ ಗರ್ದಿ ಗಮ್ಮತ್ತು ಸಣ್ಣ ಡಬ್ಬ್ಯಾಗ ಹೆಂಗೆ ಅವ ಇಡೀ ಎಲ್ಲ ಚಿತ್ರ ತೋರಿಸ್ತಿದ್ದ. ಇವತ್ತಿನ ದಿವಸ ನಾವು ಈ ಮಾತನ್ನು ಇಲ್ಲಿ ಯಾಕೆ ಹೇಳ್ಬೇಕಾಗೈತೆ ಅಂದರೆ, ತುಬುಚಿ ಅನ್ನುವಂಥ ಒಂದು ಸಣ್ಣ ಹಳ್ಳಿ ಒಳಗೆ ಗರ್ದಿ ಗಮ್ಮತ್ತು ಆದಂಗೆ ಶಿವಲಿಂಗಪ್ಪಜ್ಜನ ಮಠವನ್ನು ಪರಮ ಪೂಜ್ಯರಾಗಿರತಕ್ಕಂಥ ಪೂಜ್ಯ ಶ್ರೀ ಅಲ್ಲಮ ಪ್ರಭು ಮಹಾಸ್ವಾಮಿಗಳು ದಿಲ್ಲಿ ನೋಡು, ಮುಂಬೈ ನೋಡು, ಎಲ್ಲ ಜಗದ್ಗುರು ಸ್ಥಾನ ನೋಡು ಅನ್ನೋ ಹಂಗೆ ನಮ್ಮ ಮಠ ಮಾಡ್ಯಾರ. ಇಟ್ಟ ಚಪ್ಪಾಳಿ ಇಡಂಗಿಲ್ಲ, ನಮ್ಮ ಕೈ ಮೇಲೆ ಎತ್ತಿ ಚಪ್ಪಾಳಿ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸ್ಬೇಕು. ನಾವು ಅದನ್ನು ಮಾಡಂಗಿಲ್ಲ ಇದನ್ನು ಮಾಡಂಗಿಲ್ಲ ಅಂತಂದ್ರೆ ಇನ್ನೇನು ಮಾಡೋರಿದ್ದೀವಿ ಹೇಳಿ. ನಾವು ಹೆಂಗದೇವ ರೊಟ್ಟಿ ತಟ್ಟೋದು ಬಿಟ್ಟಿದ್ದಕ್ಕೆ ಚಪ್ಪಾಳಿ ತಟ್ಟೋದು ಬಿಟ್ಟಿರಿ ನೀವು, ಗೊತ್ತೈತೆ ನಮಗೆ. ಭಾಳ ಮಂದಿ ರೊಟ್ಟಿ ತಟ್ಟೋದು ಬಿಟ್ಬಿಟ್ರಿ, ಎಲ್ಲ ಲಟ್ಟಿಗಳು ಹಿಡ್ಕೊಂಡು ಲಟ್ಸಾಕತ್ತಾರ ಅವರು. ಹೀಗಾಗಿ ಚಪ್ಪಾಳಿ ತಟ್ಟೋದು ಅಂದ್ರೆ ಭಾಳ ಮಂದಿ ಕಷ್ಟ ಆಗ್ಯದ. ಆದ್ರೆ ಬಂದು ಕೂಡಲೇ ನೋಡಿದೆ ಎಷ್ಟು ಮಂದಿ ತಾಯಂದ್ರೆ ಹೋಳಿಗೆ ಮಾಡಕತ್ತಿದ್ರು. ಇವತ್ತೆಲ್ಲ ಹೋಳಿಗೆ ಒಳಗೆ ಹುಣಗಾಕಿರೇನ ಏನು ಸಜ್ಕಾಕಿರಿ ಏನು ಹೇಳಿದ್ರು ಸುಮ್ಮನೆ ಕುಂತ್ರೆ ಯಾರು ಮುಂದೆ ಮಾತಾಡೋಣ ಯವ್ವ ತಿಂದು ನೋಡ್ರಿ ಅಜ್ಜಾರ ನಿಮ್ಗೆ ಒಳಗೆ ಮಾಡಿ ಇಟ್ಟಿವಿ ಅಂತೀರಿ ನೀವು. ಎಷ್ಟು ಚಲೋ ತಾಯಂದ್ರೆಲ್ಲ ಹೋಳಿಗೆ ಮಾಡಿ ಇಟ್ಟಿರ, ಎಷ್ಟ ಮಾಡ್ಯಾರ, ಎಲ್ಲರಿಗೂ ಹೋಳಿಗೆ ಪಾಕದ ಪ್ರಸಾದ ಇಟ್ಟಾರ. ಇದಕ್ಕಿಂತ ಹೆಚ್ಚಿನ ನೋಡ್ರಿ ಎಲ್ಲರೂ ಒಂದ ಹತ್ರ ಕುಡ್ಕೊಂಡು ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ, ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ. ಇಂಥ ಭವ್ಯವಾಗಿರತಕ್ಕಂಥ ಮಠವನ್ನು ಕಟ್ಟಿ ಭಕ್ತರ ಮನಸ್ಸುಗಳನ್ನು ಕಟ್ಟಲು ಬೇಕು ಯಾವ್ಯಾವ ಪೂಜ್ಯರ ಆಶೀರ್ವಾದದ ಒಟ್ಟಿಗೆ ನಿಮ್ಮ ಸಹಕಾರ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಠ ಏನೋ ಇವತ್ತು ನಿರ್ಮಾಣ ಆಗಿ ನಿಂತದ. ಆ ಕಡೆ ಕಲ್ಯಾಣ ಮಂಟಪ ತಯಾರಾಗಕತ್ತದ, ಈ ಕಡೆ ಒಳಗಿನ ಮಠ ತಯಾರಾಗಕತ್ತದ, ಹಿಂದೆ ಪೂಜ್ಯರ ವಸತಿ ಗೃಹ ತಯಾರಾಗಕತ್ತದ. ಇವೆಲ್ಲ ಯಾರಿಗೆ ಭಕ್ತರು ಬಂದವ್ರಿಗೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ಪೂಜಾ ರೂಮ್ಗಳು, ಅದ್ರ ಜೊತೆಗೆ ಇರ್ಕೊಳ್ಳೋಕೆ ವ್ಯವಸ್ಥೆ. ಒಂದು ಪುಟ್ಟ ಹಳ್ಳಿ ಒಳಗೆ ಇಷ್ಟೆಲ್ಲ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ. ಬಹುತೇಕ ಈ ಶೈಲಿ ಮಠಗಳನ್ನು ನಾವು ದಕ್ಷಿಣ ಕರ್ನಾಟಕದಾಗ ನೋಡ್ತೀವಿ. ದಕ್ಷಿಣ ಕರ್ನಾಟಕ ಬಿಟ್ಟರೆ ಉತ್ತರ ಕರ್ನಾಟಕದಾಗ ಈ ಶೈಲಿ ಮಠಗಳನ್ನು ನೋಡೋದು ಬಹಳ ಕಷ್ಟ. ಅಂಥ ದಕ್ಷಿಣ ಕರ್ನಾಟಕದವ್ರನ್ನೇ ಕರ್ಕೊಂಡು ಬಂದು ನಮ್ಮ ಮಠ ಯಾವುದಕ್ಕೂ ಕಮ್ಮಿ ಇಲ್ಲ, ನಮ್ಮ ಮಠ ಎಲ್ಲದಕ್ಕಿಂತ ಒಂದು ಗುಂಜಿ ಹೆಚ್ಚು ಅನ್ನೋ ಹಂಗೆ ಇವತ್ತಿನ ದಿವಸ ನಮ್ಮ ಮಠ ನಿರ್ಮಾಣ ಆಗೈತೆ ಅಂದರೆ ಅದಕ್ಕೆ ನಾವು ಅಭಿಮಾನವನ್ನು ಪಡಬೇಕು. ಅದಕ್ಕೆ ಪೂಜ್ಯ ಗುರುಗಳಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಹಿತ ಕಡಿಮೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಹೇಗೆ ಒಂದು ಸ್ಥಾನವನ್ನು, ಯಾಕಂದರೆ ಎಲ್ಲ ಕೊಟ್ಟವನ ಶಿವಲಿಂಗೇಶ, ಏನು ಕೊಟ್ಟಿಲ್ಲ ಹೇಳಿ ನಮಗೆ? ಕಣ್ಣು ಕೊಟ್ಟಾನ, ಚಲೋ ಕೈ ಕೊಟ್ಟಾನ, ಎಲ್ಲ ಕಾಲು ಕೊಟ್ಟಾನ, ಎಲ್ಲ ಕೊಟ್ಟಾನ. ಕಣ್ಣಿಲ್ಲಾರ್ದವ್ರಿಗೆ ಕುರುಡ ಅಂತಾರೆ, ಕೈ ಇಲ್ಲಾರ್ದವ್ರಿಗೆ ಕೈ ಇಲ್ಲಾರ್ದವ್ ಅಂತಾರೆ, ಕಾಲಿಲ್ಲಾರ್ದವ್ರಿಗೆ ಕಾಲಿಲ್ಲಾರ್ದವ್ರು ಅಂತಾರೆ, ಯಾವ್ಯಾವ ಅಂಗಾಂಗಗಳಿಲ್ಲ, ಕಿವಿ ಇಲ್ಲಾರ್ದವ್ ಕಿವುಡು ಅಂತಾರೆ. ಇವತ್ತು ಹಾಗೆಲ್ಲ ಅನ್ನುವಂಗಿಲ್ಲ. ಅವ್ರಿಗೆಲ್ಲ ವಿಶೇಷ ಚೇತನರು ಅಂತ ಸರ್ಕಾರ ಒಂದು ನಾಮಕರಣ ಮಾಡ್ಯದ. ಕುರುಡ, ಕುಂಟ, ದಿವ್ಯಾಂಗರು ಅಂತ ತಿಳ್ಕೊಂಡು, ವಿಶೇಷ ದಿವ್ಯಾಂಗರು ಅಂತ ತಿಳ್ಕೊಂಡು ಅನ್ಬೇಕು ಅವ್ರಿಗೆ. ಯಾಕಂದ್ರೆ ಇವತ್ತಿನ ದಿನಮಾನದಾಗ ಕುರುಡ್ರು ಕುಂಟ್ರು ಅನ್ನುವಂಗಿಲ್ಲ, ಅನ್ನಬಾರದು. ಕಾರಣ ಒಂದೊಂದು ಅವಯವಗಳು ಇಲ್ಲ ಅಂತಂದ್ರೆ ಒಂದೊಂದು ಹೆಸರಿಟ್ಟು ಅವ್ರನ್ನ ಕರಿತೀವಿ. ಅಂದ್ರೆ ಎಲ್ಲ ಚಲೋ ಇದ್ದನು ಸಹಿತ ಮನ್ಯಾಗ ಹಾಸಿ ಹಚ್ಕೊಂಡು ಮಕ್ಕೊಂಡಾನಂದ್ರೆ ಅವ್ನಿಗೇನು ಅನ್ಬೇಕಪ್ಪ, ಅವ್ನು ಸತ್ತು ಹೆಣ ಅನ್ಬೇಕೆ ಹೊರತಾಗಿ ಅವ್ನು ಮನುಷ್ಯ ಅಂತರೂ ಅನ್ನಕ್ಕೆ ಆಗೋದಿಲ್ಲ. ಇದು ಸಮ್ಮತ್ತಿದ್ರು ಅವ್ನು ಜೋರಾಗಿ ಚಪ್ಪಾಳಿ ತಟ್ಟಿ ನನಗೆ ಹೇಳ್ಬೇಕು ನೀವು, ಹೌದ್ರಿ ಅಜ್ಜಾರ ನೀವು ಹೇಳೋದು ಕರೆಕ್ಟ್ ಐತೆ ಅಂತ. ಕೆಲವು ಮಂದಿ 25 ಸತ್ತಾರ, ಇನ್ನು 75 ಮಟ್ಟ ಕಾಯ್ಬೇಕಾಗಿತ್ತು ಅವ್ನು ಹೋಗ್ಯಾಕ. ತಿಳಿದಿದ್ದಿಲ್ಲ ಹೇಳೋದು, 25 ಹೋಗೇ ಬಿಟ್ಟೈತಿ. ಏನು ಹೇಳಿದ್ರು ಏನೈತಿ ಬಿಡ್ರಿ, ಏನು ಹೋಗಿತ್ತು ಬಿಡ್ರಿ, ಯಾವ್ದು ಹಂಗೆ ಐತಿ ಬಿಡ್ರಿ. ಒಂದು ಸಣ್ಣ ಸಮಸ್ಯೆ ಆತಂದ್ರೆ, ಬರೇ ಒಂದು ಸಣ್ಣ ಸಮಸ್ಯೆ ಆತಂದ್ರೆ ಜೀವನನ ಹೋಯ್ತು ಅನ್ನೋ ಹಂಗೆ ಭಾಳಷ್ಟು ಮಂದಿ ಬದುಕಾಕತ್ತಾರ. ಸುನೀತಾ ವಿಲಿಯಮ್ಸ್ ಅನ್ನುವಂಥ ಒಬ್ಬ ಹೆಣ್ಮಗಳ ತಾಯಿ ತಾವೆಲ್ಲ ಲಕ್ಷ್ಯದಾಗ ಇಟ್ಕೋಬೇಕು. ಸುನೀತಾ ವಿಲಿಯಮ್ಸ್ ಅನ್ನುವಂಥ ಒಬ್ಬ ಹೆಣ್ಮಗಳ
ISS ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನೊಳಗೆ ಬಾಹ್ಯಾಕಾಶದೊಳಗೆ ಭೂಮಿ ಬಿಟ್ಟು 400 ಕಿಲೋಮೀಟರ್ ದೂರದೊಳಗೆ ಒಂದು ಇದಕ್ಕೆ ಹೋಗ್ಬೇಕಾದ್ರೆ 8 ದಿವಸಕ್ಕಂತ ಹೋಗಿದ್ಲ ಹೆಣ್ಮಗಳ. 8 ದಿವಸಕ್ಕೆ ಒಂದು ಸಂಶೋಧನೆ ಮಾಡಕ್ಕಂತ ತಿಳ್ಕೊಂಡು ಹೋದ್ರೆ ಅಲ್ಲಿ ಸಿಕ್ಕೊಂಡಿದ್ದು ಎಷ್ಟು ದಿವಸ ಅಂದ್ರೆ 9 ತಿಂಗಳ. ಅಮ್ಮ ತಲೆಯಾಗಿಟ್ಕೊಳ್ರಿ, ಅಕ್ಕಿ ಸುನಿತಾ ವಿಲಿಯಮ್ಸ್ ಅನ್ನುವಂಥ ಹೆಣ್ಮಗಳ ಗುಜರಾತದ ಮೂಲದ ಹೆಣ್ಮಗಳು. ಅವ್ರ ತಂದೆ ತಾಯಿ ಗುಜರಾತ್ನವರು, ಭಾರತದ ಮೂಲದ ಹೆಣ್ಮಗಳು ಅಮೆರಿಕದೊಳಗೆ ವಾಸ ಮಾಡ್ತಾರೆ. ಸುನಿತಾ ವಿಲಿಯಮ್ಸ್ ಅನ್ನುವಂಥ ಹೆಣ್ಮಗಳು 8 ದಿವಸ ಅಂತ ಬಾಹ್ಯಾಕಾಶಕ್ಕೆ ಹೋದ್ರೆ ಭೂಮಿ ಬಿಟ್ಟು 400 ಕಿಲೋಮೀಟರ್ ದೂರ ಐತದು. ಇಲ್ಲಿ ಹಂಗೆ ಗ್ರಾವಿಟಿ ಇಲ್ಲ, ಅಲ್ಲಿ ತೇಲಾಡ್ಬೇಕು, ಹಿಂಗೆ ಹಕ್ಕಿ ಹಾರಾಡ್ದಂಗೆ ಹಾರಾಡ್ಬೇಕು. ಚಲೋ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ಚಂದಾಗಿ ಊಟ ಇಲ್ಲ, ಇಷ್ಟೆಲ್ಲ ಇರದೇ ಇರತಕ್ಕಂಥ ಹೆಣ್ಮಗಳು. ಮುಂಜಾನೆ ಮನೆಗೆ ಹೋಗಿರ್ತೀವಿ, ಮನೆ ಬಿಟ್ಟು ಬೇರೆ ಊರಿಗೆ ಹೋದಾಗ ಇಲ್ಲೇ ಸಾವಳಿಗೆ ಹೋದ್ರೆ ರಾತ್ರಿ ವಸ್ತಿ ಬಸ್ ತಪ್ಪಿದ್ರೆ 20 ಸಲ ಫೋನ್ ಹಚ್ತೀವಿ ನಾವು. ಯಾಕೆ ಇನ್ನೂ ಬಂದಿಲ್ಲ, ಎಲ್ಲಿ ಏನು ಹಂಗೆ ನೋಡ್ಬೇಕು. ಅಲ್ಲಿ ಕೂತ್ಕೊಂಡು ನಾವು ಊಟ ಆತಂತ ಕೇಳಬೇಕು, ಇಲ್ಲಿ ಕೂತ್ಕೊಂಡು ಇವ್ರು ಇನ್ನೂ ಮಾಡಿಲ್ಲ ಅನ್ನಬೇಕು. ಇವ್ರು ಅಂತಿರ್ತಾರೆ, ನೀ ಬರೋ ಮಟ ನಾ ಹೆಂಗೆ ಮಾಡಿನ ಅಂತ, ಬರೋ ಮಟ ನಾ ಹೆಂಗೆ ಮಾಡಿನ ಅಂತ ಅನ್ನೋದ್ರಾಗನ 3 ಸಲ ಉಂಡು ಎದ್ದಿರ್ತಾರೆ ಮಂದಿ. ಆದ್ರೆ ಅವ ತಿಳ್ಕೊಬೇಕು, ನಾ ಹೋಗೋ ಮಟ ಅವ್ರು ಮಾಡಂಗಿಲ್ಲ ಅಂತ ಇದ್ದು ಬಿದ್ದಲ್ಲಿಂದ ಅದು ಓಡಿ ಬರ್ತದೆ. ಅದು ಆದರೂ ಸಹಿತ ವಿಚಾರ ಮಾಡ್ಕೊಡ್ರಿ. ಇಲ್ಲೇ ಭೂಮಿ ಮೇಲೆ 8 ಕಿಲೋಮೀಟರ್ ದೂರ ಹೋದ್ರೆ 20 ಸಲ ಫೋನ್ ಹಚ್ಚಿ ವಿಚಾರ ಮಾಡ್ತೀವಿ. ಸುನಿತಾ ವಿಲಿಯಮ್ಸ್ ಅನ್ನುವಂಥ ಹೆಣ್ಮಗಳ ಮ್ಯಾಗ ಹೋದಾಗ 9 ತಿಂಗಳು ಆದ ಮೇಲೆ ಹೊಳ್ಳಿ ಭೂಮಿಗೆ ಬಂದ್ರೆ 450 ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿಕೊಂಡು ಭೂಮಿ ಮೇಲೆ ಆಕಿನ ಇಳಿಸ್ಕೊಂಡ್ರೆ ನೋಡ್ರಿ, ಆಕೆ ವಿಕ್ಟ್ರಿ ತೋರಿಸ್ಕೊಂತ ನಕ್ಕೊಂತನ ಬಂದ್ಲೆ ಹೊರತಾಗಿ ಅತ್ಕೊಂತ ಬರಲಿಲ್ಲ ಅನ್ನೋ ಸತ್ಯ ನಿಮ್ಮೆಲ್ಲರಿಗೂ ಗೊತ್ತಿರಬೇಕಾಗ್ತದೆ. ಎಷ್ಟು ಆನಂದ. ಹೊಡ್ರಿ, ಜೋರು ಚಪ್ಪಾಳಿ ಹೊಡ್ರಿ ಆಕಿಗೆ, ಒಂದು ಹೆಣ್ಮಗಳಿಗೆ ಅಂಥ ಸಾಧನೆಯನ್ನು ನಮ್ಮ ಮಕ್ಕಳು ಮಾಡುವಂಗೆ ಆಗಬೇಕು. ಯಾಕೆ ಎಷ್ಟೆಷ್ಟೋ ಸಂಶೋಧನೆಗಳನ್ನು ಮಾಡಿಬಿಟ್ಟಾರ, ಆ ಸಂಶೋಧನೆ ಜೊತೆಗೆ ಅದು ಬಂದಾರ. ಅಂಥ ಒಬ್ಬ ಹೆಣ್ಮಗಳ ವಿಚಾರವನ್ನು ಇಲ್ಲಿ ಯಾಕೆ ಹೇಳೋದು ಅಂತಂದರೆ, ಸಣ್ಣ ಸಮಸ್ಯೆ ಆದ್ರೆ ನಾವು ಏನೋ ವಿಚಾರ ಮಾಡ್ತೀವಿ, ಇಷ್ಟೆಲ್ಲ ಸಮಸ್ಯೆ ಇದ್ರೂ ಸಹಿತ ಹೊಳ್ಳಿ ಬರ್ತೀನೇ ಇಲ್ಲ ಅನ್ನೋದು ಗೊತ್ತಿಲ್ಲ ಆದಂಥ ಟೈಮದೊಳಗೆ 450 ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿಕೊಂಡು ಭೂಮಿಗೆ ಬಂದಾಳ. ಅಂದರೆ ಅಂಥವ್ರ ಆದರ್ಶ ನಮ್ಮೆಲ್ಲರಿಗೆ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಪೂಜ್ಯ ಗುರುಗಳಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಅಜ್ಜವರು, ಅವರು ಯಾವಾಗಾರ ಒಂದು ಮಾತು ಫೋನ್ ಹಚ್ಚಿ ನೀವು ಇಂತಲ್ಲಿ ಬರ್ಬೇಕು ನೋಡ್ರಿ ಅಂತಂದರೆ, ನಾನು 100 ಕಾರ್ಯಕ್ರಮ ಇದ್ರೂ ಸಹಿತ ಅವ್ರ ಮಾತಿಗೆ ನಾ ಇವತ್ತಿಗೂ ಒಲ್ಲೆ ಅಂದಿಲ್ಲ. ಕಾರಣ, ಇವತ್ತು ದೊಡ್ಡವರಾದ ಮೇಲೆ ಕರೆಯವ್ರು ಭಾಳ ಮಂದಿ ಅದಾರ. ಏನೂ ಇರಲಾರ್ದಂಥ ಟೈಮ್ದೊಳಗೆ ಪ್ರತಿಯೊಂದು ಊರಾಗೂ ವೇದಿಕೆ ಕೊಟ್ಟು ನಮ್ಮನ್ನೆಲ್ಲ ಇಲ್ಲೇ ತುಬಚಿ ಒಳಗೂ ಪ್ರವಚನ ಹೇಳಿಸಿದ್ರು, ಬೆಳಗಾವ್ದಾಗ ಹೇಳಿಸಿದ್ರು, ಶಿರಟ್ಟಿ ಒಳಗೆ ಹೇಳಿಸಿದ್ರು. ಏನೂ ಇರಲಾರ್ದಂಗೆ ಮಠಕ್ಕೆ ಇರಲಾರ್ದಂಥ ಟೈಮ್ದೊಳಗೆ ಕರ್ಕೊಂಡು ಬಂದು ಇಂತಿಂತ ನೋಡ್ರಿ ಇಲ್ಲೆಲ್ಲ ನಮ್ಮ ಸಂಗಮೇಶ್ವರ ದೇವ್ರದಾರ, ಇವ್ರನ್ನ ತೊಗೊಂಡು ಹೋಗಿ ಋಷಿಕೇಶ್ದಾಗ ಇಟ್ಟಾರೆ. ಹರಿದ್ವಾರದಾಗ ಅದಾರ ಅವ್ರು ಓದಾಕ. ನಮ್ಮ ಶಿವಬಸು ದೇವರು ಅವ್ರನ್ನ ಕರ್ಕೊಂಬರೋದು, ಅವ್ರಿಗೆ ಯಾರು ಮಾತಾಡೋಕೆ ಹಚ್ಚೋದು. ಒಟ್ಟಾರೆಯಾಗಿ ತುಬಚಿ ವೇದಿಕೆ ಒಳಗೆ ನನಗೆ ಅನಿಸಿದ ಮಟ್ಟಿಗೆ ನಿಮಗೆಲ್ಲ ಗೊತ್ತಿರಲಿಪ್ಪ, ಈ ತುಬಚಿ ವೇದಿಕೆ ಒಳಗೆ ಎಷ್ಟು ಮಂದಿ ಸ್ವಾಮಿಗಳು ಮಾತಾಡಿ ಚಲೋ ಆಗಿ ಹೋಗ್ಯಾರ. ಇವತ್ತು ಕರ್ನಾಟಕದಾಗ ನಂಬರ್ 1 ಸ್ವಾಮಿಗಳಾಗಿ ಮರ್ಯಾಕತ್ತಾರ ಅನ್ನುವಂಥದ್ದನ್ನು ಅಭಿಮಾನದಿಂದ ಹೇಳ್ತೀನಿ ನಾನು. ಅದಕ್ಕೆ ಕಾರಣ ಒಳಗೆ ಕುಂತು ಶಿವಲಿಂಗೇಶ, ಇನ್ನೊಂದು ಪರಮ ಪೂಜ್ಯರ ಒಂದು ಅಂತಃಕರಣದ ಹೃದಯ. ಅವರು ಭಾಳ ಮಂದಿ ಅಂದರೆ ಹೆಂಗಂದ್ರೆ, ಅವರು ಮಾತಾಡೋದು ಭಾಳ ಕಡಿಮೆ, ಆದರೆ ಚಲೋ ಮಾತಾಡೋರಿಗೆ ಅವಕಾಶಗಳನ್ನು ಕೊಟ್ಟು ಬಹುತೇಕ ತುಬಚಿ ಕ್ಷೇತ್ರನೂ ಹಂಗೆ ಮಾಡಿದರು. ಅವರೇನು ಯಾವ ದೊಡ್ಡ ಮಠನೂ ಬಯಸಿದವರಲ್ಲ. ಕೆಲವು ಮಂದಿ ಬಯಸಿ ಹೋದ್ರೂ ಸಹಿತ ಸಿಗಲಾರ್ದಂಥವು ಅದಾವ. ಆದರೆ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಗದುಗಿನ ಜಗದ್ಗುರು ಮಹಾಸನ್ನಿಧಿ ಅವರು ತಾವೇ ಕಲಿತಿರ್ತಕ್ಕಂಥ ಸಂಸ್ಥೆ ಒಳಗಿದ್ದುಕೊಂಡು, ನಾವು ಕಲಿತು ಶಾಲೆಗೆ ನಾವೇ ಮಾಸ್ತರಾಗಿ ಬಂದರೆ ಊರು ತುಂಬ ಸುದ್ದಿ ಆಕೈತಿ. ಅದ ಶಾಲೆ ಕಲಿತಿದ್ದನ್ರಿ ಹುಡುಗ, ಅವನ ಈಗ ಮಾಸ್ತರಾಗಿ ಬಂದಾನ ಅಂತ ತಿಳ್ಕೊಂಡು ಜಿಲ್ಲಾ ತುಂಬ ಸುದ್ದಿ ಆಗ್ತದೆ. ಅದ ಮಠದೊಳಗೆ ಇದ್ದುಕೊಂಡು ಅಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಒಟ್ಟು ಅದ ಮಠಕ್ಕೆ ಅಧಿಕಾರ ಯಾಕನ ಅಂದ್ರೆ ಅದು 7 ಜನ್ಮಕ್ಕೆ ಪುಣ್ಯಕ್ಕೆ ಸಿಗ್ತೈತೆ, ಹೊರತಾಗಿ ಇಲ್ಲ ತಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅವ್ರ ಸೇವಾಭಾವ. ಎಷ್ಟು ದೊಡ್ಡ ಸ್ವಾಮಿಗಳು ಬಾಯಾಗೊಳಗೂ ಇವತ್ತು 400 ಅಜ್ಜವರು ಯಾವಾಗ ಕೇಳಿದ್ರು ತುಬಚಿ ದೇವರು, ತುಬಚಿ ಶಿವಲಿಂಗೇಶ್ವರ ದೇವರು, ಇದರಲ್ಲಿಂದ ಭಾಳಷ್ಟು ಪ್ರಖ್ಯಾತಿಯನ್ನು ಪಡೆದ್ರು. ಅವ್ರು ಒಬ್ಬರಿಂದ ತುಬಚಿ ಹೆಸರು ಸುತ್ತೂರು ತಗೊಳ್ರಿ, ಸಿದ್ಧಗಂಗಾ ತಗೊಳ್ರಿ, ಆ ಕಡೆ ಕೊಪ್ಪಳ ತಗೊಳ್ರಿ, ಬೇಕಾದಂಥ ಸ್ವಾಮಿಗಳ ಕಡೆ ಹೋದ್ರೂ ಸಹಿತ ತುಬಚಿ ಸಾವಳಿಗೇಶ್ವರ ದೇವರು ಅನ್ನುವಂಥದ್ದನ್ನು ಅಚ್ಚುಳಿಯು ಹಂಗೆ ಮಾಡಿದಂಥ ಕೀರ್ತಿ ಅದು ಪೂಜ್ಯ ಗುರುಗಳಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನೀವು ಈಗ ನೋಡಿದ್ರಲ್ಲ ಒಂದು ವಿಟಿ ನೋಡಿದ್ರಿ, ಬೆಳಗಾವಕ್ಕೆ ಹೋಗಿ ನೋಡಿ ಬರ್ರಿ ಅಮ್ಮ, ಅಲ್ಲಿನೂ ಅಂಥ ಕೆಲಸನ ನಡೆದಾವ. ಇಂಥ ಸಣ್ಣ ಹಳ್ಳಿಯಾಗನೇ ಇಷ್ಟ ಹಾಕೊಂಡ ದೊಡ್ಡ ಕೆಲಸ ಮಾಡ್ಯಾರ ಅಂತಂದರೆ ನಮಗೂ ಒಂದು ಅಭಿಮಾನ. ನಮ್ಮ ಮನ್ಯಾಗ ಕೊನೆಗೆ ಒಂದು ಮಾತು ಹೇಳ್ಬಿಡ್ತೀನಿ ನಿಮ್ಮ ತುಬಚಿಯವ್ರಿಗೆ. ಈಗ ರಿಸಲ್ಟ್ ಬಂದೈತೇನ್ರಿ PUC ಈಗ ಬರ್ಬೇಕಾದ್ರೆ ಒಬ್ಬ ಬೋರ್ಡ್ ನೋಡಿದ್ದೆ ಅಣ್ಣ ನಾನು, ಯಾವ್ರು ಅನ್ನೋದು ಗೊತ್ತಿಲ್ಲ, 35% ತೊಗೊಂಡು ಬೋರ್ಡ್ ಹಾಕ್ಯಾರ ಅವನಲ್ಲಿ. 35% ತೊಗೊಂಡ ನಾನು ಒಂದು ದೊಡ್ಡ ಫೋನ್ ಹಾಕ್ಯಾರ. ಅದ್ರಾಗ ಕೆಲವು ಮಂದಿ ಮಂಡಿ ಊರು ಹೂ ಕೊಡಕತ್ತಾರ ಅವ್ನ ಗೆಳೆಯರು, ನನ್ನ ಗೆಳೆಯ ಪಾಸ್ ಆದ ಅಂತ ಹಾಕ್ಯಾರ. ಅದ್ರಾಗ ನೀವು ನಾಳೆ ಆದ್ರೆ ಬೇಕಾದ್ರೆ ಹೋಗೋ ಮುಂದೆ ಆದ್ರೆ ವಾಟ್ಸಪ್ಗೆ ಹಾಕ್ತೀನಿ ಅದನ್ನು. ಆ ಊರಾಗ ಅಷ್ಟು ಹಾಕ್ಕೊಂಡ ಮಂದಿ ಕುಡ್ಕೊಂಡು 35% ತೊಗೊಂಡು ಪಾಸ್ ಆಗಿದ್ದಕ್ಕೆ ಅವ ಅಂದರೆ 35 ತೊಗೊಂಡು ಪಾಸ್ ಆಗಿದ್ದಕ್ಕೆ ಬಹುತೇಕ 2 ಸಲ ಫೇಲ್ ಆಗಿರ್ಬೇಕು ಅವ. ಅದಕ್ಕೆ ಹಾಕ್ಯಾರ ಅವ್ನು ಬೋರ್ಡ್. ಇಲ್ಲ ಅವ್ನು ಯಾಕೆ ಹಾಕ್ತಾರೆ ಕೆಲವು ಮಂದಿ. 95 ಆದರೆ ಕೆಲವ್ರು ಇಲ್ಲಾರ್ದಂಗೆ ಆಗೈತಿ. ಇನ್ನು 35 ಬೋರ್ಡ್ ಹಾಕ್ಯಾರ ಅಂದರೆ ಬಹುತೇಕ ಡುಮ್ಕಿ ಹೊಡೆದಾನ ಅಂತ ನಾನು ಅನ್ಕೊಂಡಿನಿ ಮನಸ್ಸಿನಾಗ. ನಾ ಕೇಳ್ತೀನಿ ನಿಮಗೆ, ಜಸ್ಟ್
PUC ಒಳಗಿರಲಿ 10th ಒಳಗಿರಲಿ 35% ತೊಗೊಂಡು ಪಾಸ್ ಆದ್ರೆ ಊರು ತುಂಬ ಪೇಡೆ ಅನ್ಸ್ತಾರೆ ಮಂದಿ. ಬೋರ್ಡ್ ಹಾಕ್ತಾರೆ ಏನಂತ, ನನ್ನ ಮಗ ಪಾಸ್ ಆದ, ನನ್ನ ಮಗ ಪಾಸ್ ಆದ, ನನ್ನ ಮಗ ಪಾಸ್ ಆದ ಅಂತ. ಬರೀ ಒಬ್ಬ ಮಗ 10th PUC ಒಳಗೆ ಪಾಸ್ ಆದ್ರೆ 35 ಮಾರ್ಕಸ್ ತೊಗೊಂಡು ಪಾಸ್ ಆದ್ರೆ ಊರು ತುಂಬ ಪೆಡೆ ಅನಿಸ್ತೀವಿ. ಮತ್ತು ಇಲ್ಲಿ ಕುಂತಿರ್ತಕ್ಕಂಥ ಅಲ್ಲಮ ಪ್ರಭು ಮಹಾಸ್ವಾಮಿಗಳು ತುಬಚಿಯ ವರಪುತ್ರ. ಈ ಪುತ್ರ ಹೋಗಿ ಬೆಳಗಾವಿ ಭಾಗದೊಳಗೆ ಗಡಿನಾಡಿನ ಒಂದು ದೊಡ್ಡ ಮಟ್ಟಕ್ಕಾಗಿ 100ಕ್ಕೆ 100 ಮಾರ್ಕಸ್ ತೊಗೊಂಡು ಆ ಮಠವನ್ನು ಎತ್ತರ ಮಟ್ಟಕ್ಕೆ ಒಯ್ಯಾಕತ್ತಾನೆ. ಅಂದರೆ ಇಟ್ಟ ನಡೆಯಂಗಿಲ್ಲ. ಇನ್ನೊಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವೆಲ್ಲ ಅವರನ್ನು ಅಭಿನಂದಿಸಬೇಕು. ಅಭಿನಂದಿಸಿ ನೀವು ಇಷ್ಟ ತಿಳ್ಕೊಳ್ಬೇಕು, ಅಜ್ಜವ್ರ ನೀವು ಮಾಡುವಂಥ ಎಲ್ಲ ಕೆಲಸದ ಹಿಂದೆ ನಾವು ಇರ್ತೀವಿ ರೀ, ನೀವು ಏನು ಮಾರ್ಗ ತೋರಿಸ್ತೀರಿ ಆ ಕೆಲಸವನ್ನು ನಾವು ಮಾಡೇ ತೀರ್ತೀವಿ ಅನ್ನುವಂಥ ಮಾತುಗಳನ್ನು ನೀವು ಅಂದ್ಕೊಂಡಿದ್ದೆ. ಆದರೆ ತುಬಚಿ ಅನ್ನುವಂಥದ್ದು ಇನ್ನು ಸ್ವಲ್ಪ ದಿವಸ ನಮ್ಮ ಭಾರತ ದೇಶದ ಭೂಪಟದೊಳಗೆ ಅಷ್ಟೇ ಅಲ್ಲ, ವರ್ಲ್ಡ್ ಮ್ಯಾಪಿನೊಳಗೆ ಈ ತುಬಚಿ ಗ್ರಾಮವನ್ನು ಬರುವ ಹಂಗೆ ಮಾಡುವಂಥ ತಾಕತ್ತು ಪೂಜ್ಯ ಅಭಿನವ ನಮ್ಮ ಅಲ್ಲಮ ಪ್ರಭು ಮಹಾಸ್ವಾಮಿಗಳಿಗೆ ಐತೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅಂಥ ಗುರುವಿನ ಒಂದು ಹೆಜ್ಜೆ ನಾವು ಏನಾದರೂ ಅವ್ರ ಕುಟ ಹಾಕಿದ್ದ ಕರೆ ಆದರೆ ಏನೆಲ್ಲ ಸಾಧನೆ ಆಕೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ಮಠ ಕಟ್ಟಿದ್ರು, ಎಲ್ಲ ಆಯಿತು. ಇದರೆಲ್ಲ ಮುಂದಿನ ದಿನಮಾನದಾಗ ದೊಡ್ಡ ಪ್ರಮಾಣದೊಳಗೆ ಉದ್ಘಾಟನೆ ಆಗುವಂಥ ಒಂದು ದೊಡ್ಡ ಕಾರ್ಯಕ್ರಮ ಇದಾಗ್ತದೆ. ಇದಕ್ಕೆಲ್ಲ ಕಾರಣ ಅಜ್ಜರ್ಗೆ ನಾನು ಲೇಟ್ ಆಕತ್ರಿ ಬುದ್ಧಿ ಎದ್ದು ನಮ್ಮ ಊರನ್ನ ಮಂದಿ ಅವ್ರ ವಿಶ್ವಾಸ ಎಷ್ಟಂದ್ರೆ ನಮ್ಮ ಊರನ್ನ ಮಂದಿ ನೀವು ಎದ್ದು ಹೋಗೋ ಮಟ್ಟ ಹೋಗಂಗಿಲ್ರಿ ಅಜ್ಜವ್ರೆ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ಅಷ್ಟು ಗಟ್ಟಿಯಾಗಿ ಕುಂದ್ರುವಂಥ ಭಕ್ತರು ಶಿವಲಿಂಗಪ್ಪನ ಭಕ್ತರು ಅದಾರ ಅಂತ ಅಜ್ಜವ್ರು ಹೇಳ್ತಾರಲ್ಲ. ಇದಕ್ಕಿಂತ ದೊಡ್ಡದು ಯಾವುದಿಲ್ಲ ಅನ್ನುವಂಥ ಮಾತನ್ನು ಸಹ ಹೇಳ್ತಾ ಎಲ್ಲ ಪರಮ ಪೂಜ್ಯರ ಮೇಲೆ ಅವರ ಅಂತಃಕರಣ, ಅವ್ರ ಪ್ರೀತಿ, ಸಹಾಯ ಗುಣ ವಿರಸಿದ್ದೇವರು ಪಾಪ ದೂರದ ಕಡೆ ಎಲ್ಲೇ ಗುಲ್ಬರ್ಗ ಕಡೆ ಮಟ್ಟಕ್ಕಾಗ್ಯಾರ. ಅವರು ಶಿವಯೋಗ ಮಂದಿರದಾಗಿದ್ದಾಗ ಯಾರ್ಯಾರು ಅವ್ರ ಗೆಳೆಯರು ಇದ್ದರು, ಯಾರನ್ನು ಬಿಡೋದಿಲ್ಲ, ಅವರು ಯಾರನ್ನು ಬಿಡೋಂಗಿಲ್ಲ. ಅವ್ರು ಅತಿ ಮತ್ತು ದೊಡ್ಡವ್ರನ್ನ ಚಲೋ ಆದವ್ರನ್ನ ಅವ್ರು ನೆನೆಸೋದು ಭಾಳ ಕಮ್ಮಿ. ಆದರೆ ನಮ್ಮ ಅಲ್ಲಮ ಪ್ರಭು ಮಹಾಸ್ವಾಮೀಜಿ ಅವರು ಭಾಳ ಅವ್ರ ಗುಣ ಎಂಥದ್ದು ಅಂತಂದರೆ, ಯಾರು ಒಂದಿಷ್ಟು ತೆಳಗದಾರ, ಯಾರು ಕಷ್ಟದಾಗದಾರ ಅಂಥವ್ರನ್ನ ಮುಖ್ಯ ವೇದಿಕೆ ಕರ್ಕೊಂಡು ಬಂದು ಅವ್ರನ್ನ ಪರಿಚಯಿಸುವಂಥ ಕೆಲಸವನ್ನು ಮಾಡುವಂಥ ಒಬ್ಬ ಅಪರೂಪದ ಪೂಜ್ಯರು. ಅಂಥದ್ರೊಳಗೆ ನಾನು ಒಬ್ಬ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಅವರ ಆಶೀರ್ವಾದ, ಅವ್ರ ಪ್ರೀತಿ ಅಂತಃಕರಣ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹಾರೈಸಿ, ನೀವೆಲ್ಲರೂ ಹಿಂಗೆ ಪ್ರವಚನ ಕೇಳ್ಕೊತಿರ್ಬೇಕು, ನಕ್ಕೊಂತಿರ್ಬೇಕು, ಯಾರು ಕುಟಾಗೂ ಜಗಳಾಡಬಾರ್ದು. ಮತ್ತು ಇಲ್ಲಿ ಪ್ರವಚನ ಕೇಳ್ಕೊಂಡು ಹೋಗಿ ತಾಯಿ ಬಗ್ಗೆ ಇಟ್ಟಾಕೊಂಡು ಚಂದ ಹೇಳ್ಯಾರ ಅಂತ ಕೂಡಲೇ ಮತ್ತು ಮನೆಗೆ ಹೋಗಿ ಡಿಶಮ್ ಮಾಡ್ಕೊಂಡು ಕುಂತ್ರೆ ಏನು ಮಾಡೋದೈತಿ? ಪ್ರವಚನ ಕೇಳಿ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಟ್ಟ ಯಾರ ಕುಟಗೂ ಜಗಳಾಡ್ಲಾರ್ದಂಗೆ ಜೀವನ ಮಾಡಬೇಕು. ಯಾರ ಕುಟ ಮಕ ಕಟ್ಕೊಂಡು ಮತ್ತೊಬ್ಬರು ಕುಟ ಜೀವನ ಮಾಡುವಷ್ಟು ಮಟ್ಟಿಗೆ ಆಯುಷ್ಯ ಅಂತರೂ ಸಾಣದಿಲ್ಲ, ಭಾಳ ದೊಡ್ಡದಿಲ್ಲ. ಯಾವಾಗ ಇವತ್ತಿದ್ದಾವೆ ನಾಳೆ ಇರೋಂಗಿಲ್ಲ. ಮೊನ್ನೆ ಒಂದು ಭೂಕಂಪ ಆತು, ಯಾವುದ್ರದು ಮ್ಯಾಗ್ಮಾರೊಳಗೆ ಭೂಕಂಪ ಆತಲ್ಲ ಅಮ್ಮ, ಅಲ್ಲೊಂದು ಚಿತ್ರ ಕೊಟ್ಟಿದ್ರು ಪೇಪರ್ನಾಗ, ನಿಮ್ಮ ಮನಸ್ಸು ಬಿಡ್ಬೇಕು. 15 ಅಂತಸ್ತಿನ ಕಟ್ಟಡ ಇರತಕ್ಕಂಥ ಶ್ರೀಮಂತ ಆ ಮನೆ ಒಳಗೆ ಒಬ್ಬನೇ ಉಳ್ದಾನ. 15 ಅಂತಸ್ತಿನ ಮನೆ, 18 ಸೆಕೆಂಡಿನ ಹಿಂದೆ 15 ಅಂತಸ್ತಿನ ಮನೆ ಇತ್ತು ಒಂದು. ಅದರೊಳಗೆ ತುಂಬ ಸಂಸಾರ ಇತ್ತು, ಎಲ್ಲರೂ ನೆಲ ಸಮಾಧಿ ಆಗ್ಯಾರ. 18 ಸೆಕೆಂಡ್ ಆದಮೇಲೆ ಒಂದು ಬ್ರೆಡ್ಡಿಗೆ ಬಡದಾಡಕತ್ತಿದ್ದ ಪಾಪ. 18 ಸೆಕೆಂಡ್ ಎಲ್ಲ ಬಿದ್ದ ಮೇಲೆ 8 ದಿವಸ ಆದರೂ ಊಟ ಇಲ್ಲ, ಒಂದು ಬ್ರೆಡ್ಡಿಗೆ ಆಗಿ ಕಾಯ್ಕೊಂಡು ಜೀವನ ಮಾಡುವಂಥ ಪ್ರಯತ್ನವನ್ನು ನಾವು ನೋಡ್ತೀವಿ ಅಂತಂದರೆ ಎಷ್ಟೋ ವಿಚಾರ ಮಾಡ್ಕೊಳ್ಬೇಕು. ಶಿವಲಿಂಗಪ್ಪ ನಮಗೇನು ಆಶೀರ್ವಾದ ಮಾಡ್ಯಾರ ಶಿವಲಿಂಗೇಶ್ವರರು ಅಂತಂದರೆ, ಎಷ್ಟೋ ಮಂದಿ ಕೈ ಕಳ್ಕೊಂಡಾರ, ಎಷ್ಟೋ ಮಂದಿ ಕಾಲು ಕಳ್ಕೊಂಡಾರ, ಎಷ್ಟೋ ಮಂದಿ ರಕ್ತ ತೆಗೆಸ್ಕೊಂತಾರ, ರಕ್ತ ಹಾಕಿಸ್ಕೊಂತಾರ, ಕಿಡ್ನಿ ಕಳ್ಕೊಂಡಾರ, ಹಾರ್ಟ್ ಅಟ್ಯಾಕ್ ಆಗ್ಯಾರ. ಇಷ್ಟೆಲ್ಲ ಮಂದಿ ನಮ್ಮ ಕಣ್ಣು ಮುಂದೆ ಸತ್ತು ಹೊಂಟಾರ. ಇಷ್ಟೆಲ್ಲ ಮಂದಿ ಮಧ್ಯದೊಳಗೆ ಶಿವಲಿಂಗೇಶ್ವರನ ಜಾತ್ರಾ ಮಹೋತ್ಸವದೊಳಗೆ ಚಂದ ಕುತ್ಕೊಂಡು ಆನಂದವಾಗಿ ಪ್ರವಚನ ಕೇಳುವುದಕ್ಕೆ ಅವಕಾಶ ಕೊಟ್ಟಾನಂದ್ರೆ ಇದಕ್ಕಿಂತ ದೊಡ್ಡ ವರ ಇನ್ಯಾವುದು ಕೊಡಬೇಕು ಅನ್ನುವಂಥದ್ದನ್ನು ಇಟ್ಟು ತಿಳ್ಕೊಂಡು ಬಿಟ್ರೆ ನಿಮ್ಮಂಥ ಪುಣ್ಯವಂತರು ಈ ಜಗತ್ತಿನಾಗ ಯಾರು ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಒಟ್ಟ ಜಗಳಾಡಕ್ಕೆ ಹೋಗ್ಬೇಡ್ರಿ. ಜಗಳಾಡಿದ್ರೆ ಜಗಳಾಡ್ಬೇಡ್ರಕ್ಕ, ಅದನ್ನ 4 ಮಂದಿ ಮುಂದೆ ತರಕ್ಕೆ ಹೋಗ್ಬೇಡ್ರಿ. ತಂದ್ರೆ ತರವಲ್ರಕ್ಕ, ಅದನ್ನು ಅಪ್ಪಿ ತೊಗೊಂಡು ಹೋಗಿ ಪಂಚಾಯತಿ ಕಟ್ಟಿ ಹತ್ತಾಕ್ ಬಿಡಬೇಡ್ರಿ. ಬಿಟ್ಟರು ಬಿಡವಲ್ರಕ್ಕ, ಅದನ್ನು ತೊಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಾಕ್ ಬಿಡಬೇಡ್ರಿ. ಹತ್ತಿದ್ರೆ ಹತ್ತುವಲ್ರಕ್ಕ, ಅದನ್ನು ತೊಗೊಂಡು ಹೋಗಿ FIR ಹರ್ಸಕ್ಕೆ ಹೋಗ್ಬೇಡ್ರಿ. ಹರಿಸಿದ್ರೆ ಹರಿಸುವಲ್ರಕ್ಕ, ಅದನ್ನು ತೊಗೊಂಡು ಹೋಗಿ ಕೋರ್ಟ್ ಮೆಟ್ಲ ಹತ್ತಾಕ್ ಹೋಗ್ಬೇಡ್ರಿ. ಹತ್ತಿದ್ರೆ ಹತ್ತುವಲ್ರಕ್ಕ, ಈ ಕಡೆ ಜಮೀನಿಲ್ಲ ಆ ಕಡೆ ಜಾಮೀನಿಲ್ಲ, ಮಕ ಒಣಸ್ಕೊಂಡು ಊರು ಮಂದಿಗೆ ಬೇಸರಾಗಿ ಜೀವನ ಮಾಡಬೇಡ್ರಿ ಅನ್ನೋದು ಇವತ್ತಿನ ಕೊನೆಯ ಮಾತಿನ ಅರ್ಥ ಅನ್ನುವಂಥದ್ದನ್ನು ಎಲ್ಲರಿಗೆ ಹೇಳಿ, ಚಪ್ಪಾಳಿ ಹೊಡೆದವರೆಲ್ಲ ಕರೆಕ್ಟ್ ತಿಳ್ಕೊಂಡ್ಬಿಟ್ರೆ ಪೊಲೀಸ್ ಸ್ಟೇಷನ್ನ ಇರ್ತಿದ್ದಿಲ್ಲ. ನೀವು ಹಂಗೆ ಖುಷಿ ಪಡಿಸಿ ನಮ್ಮ ಚಪ್ಪಾಳಿ ಹೊಡಿತೀರಲ್ಲ ಯವ್ವ, ನಾವೆಲ್ಲ ತಿಳ್ಕೊಂಡ್ಬಿಟ್ರೆ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇರೋಂಗಿಲ್ಲ. ಹಾಗಾಗಿ ಅಂಥ ಬದುಕು ನಮ್ದು ನಿಮ್ದೆಲ್ಲರದ್ದು ಆಗಲಿ ಅನ್ನುವಂಥ ಮಾತನ್ನು ಎಲ್ಲರಿಗೆ. ಅದಕ್ಕೆ ಒಂದು ಕಡೆ ಮರಾಠಿ ಒಳಗೆ ಒಂದು ಮಾತು ಹೇಳ್ತಾರೆ, ದರ್ರೋಜ್ 1000 ಮಾನಸೆ ಮರತ್ ಅಸ್ತಾನ मी मात्र मरणार नाही असे गमेंडित लोक वागतात हे मला आश्चर्य वाटतं. ದಿವಸ 1000 ಮಂದಿ ಸಾಯ್ತಾರೆ, ಸತ್ತವ್ರನ್ನು ನೋಡ್ತೀವಿ. ಎಷ್ಟು ಮಂದಿ ನೋಡಿಲ್ಲ ನಾವು ಹೇಳಿ ನೋಡೋಣ. ಎಷ್ಟೋ ಮಂದಿ ಪೇಪರ್ನಾಗ ನೋಡ್ತಾರೆ, ಟಿವಿಯಾಗ ನೋಡ್ತಾರೆ. ಎಷ್ಟೋ ಮಂದಿ ನಾವು ಎಷ್ಟು ಪುಣ್ಯವಂತರು ಅಂತಂದ್ರೆ ಇಲ್ಲಿ ಕುಂತವರು ಇಸ್ರೇಲ್ ಅನ್ನುವಂಥ ದೇಶದೊಳಗೆ ಹೊಲದಾಗ ಕೃಷಿ ಮಾಡ್ಬೇಕಾದ್ರೆ ಬಂಕರ್ನೇ ಕುತ್ಕೋಬೇಕು. ಅವರು ಇಸ್ರೇಲ್ ಅನ್ನುವಂಥ ದೇಶದೊಳಗೆ
ಹೊಲದೊಳಗೆ ಕೃಷಿ ಮಾಡ್ಕೋಬೇಕಂದ್ರೆ ಯಾವ ಹೊತ್ತಿನಾಗ ಮ್ಯಾಗ್ಲಿರುವಂಥ ಬಾಂಬ್ ಬೀಳ್ತದೆ ಹೇಳೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಹೊಲದೊಳಗನ ಒಂದು ಬಂಕರ್ ಮಾಡಿಕೊಂಡು ಬಂಕರ್ನಾಗ ಕುತ್ಕೊಂಡು ಬೇಕಾದಾಗಟ್ಟ ಹೊರಗೆ ಬರೋದು ಮತ್ತು ಒಳಗೆ ಹೋಗಿ ಬಂಕರ್ನಾಗ ಕುಂದಿರುವಂಥ ಪರಿಸ್ಥಿತಿ ದೇಶವನ್ನು ನಾವು ನೋಡಾಕತ್ತೀವಿ. ಆದರೆ ನಮ್ಮ ದೇಶ ಎಷ್ಟು ದೊಡ್ಡ ದೇಶ ಅಂತಂದರೆ ಇಷ್ಟು ಅನೇಕ ಜಾತಿಗಳಿದ್ರೂ ಸಹಿತ, ಅನೇಕ ಭಾಷೆಗಳಿದ್ರೂ ಸಹಿತ, ಅನೇಕ ಥರದ ಜನಗಳಿದ್ರೂ ಸಹಿತ ನಾವೆಲ್ಲ ಭಾರತೀಯರು ಒಂದು ಅನ್ನುವಂಥ ಭಾವ ಇವತ್ತಿಗೆ ಉಳಿದೈತೆ. ಅಂದರೆ ಆಧ್ಯಾತ್ಮದ ಗುರುಗಳಾಗಿರತಕ್ಕಂಥ ಶಿವಲಿಂಗೇಶ್ವರರ ಕೃಪಾ ಅನ್ನುವಂಥ ಅನೇಕ ಮಹಾತ್ಮರ ಕೃಪಾದಿಂದ ನಾವು ಇಷ್ಟೆಲ್ಲ ಚಂದ ಬದುಕಾಕತ್ತೀವಿ ಹೊರತಾಗಿ ಇಲ್ಲಾತಂದ್ರೆ ನಾವು ಯಾರು ಕೂಡ ಹಿಂಗೆ ಬದುಕಾಕಿರಲಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಶಿವಲಿಂಗೇಶ್ವರರು ಈ ನಾಡನ್ನು ಬರಬೇಕಾದ್ರೆ ಇಷ್ಟು ಮಂದಿ ಕುಂತಿರಂದ್ರೆ ಎದ್ರ ಸಂಬಂಧ ಕುಂತಿರಿ? ನೀವು ಇಲ್ಲೇ ಎದ್ರ ಸಂಬಂಧ ಕುಂತಿರಿ? ಏನು ಮದುವೆ ಕಾರ್ಯ ನಡೆದತ್ತೋ ಮತ್ತೊಂದು ನಡೆದತ್ತೋ? ಏನಿಲ್ಲ. ಯಾಕೆ ನಡೆದೈತೆ ಅಂದರೆ ನಿಮಗಿರುವಂಥದ್ದು ಒಂದು ಜೀವ, ಆ ಜೀವಕ್ಕೆ ಒಂದು ಜೀವ ಯಾವುದು ಅಂದರೆ ಆ ಗದ್ದಿಗೆ ಕುಂತಿರುವಂಥ ಶಿವಲಿಂಗೇಶ ನಮ್ಮ ಜೀವ ಅನ್ನುವಂಥ ಕಾರಣಕ್ಕೆ ಎಲ್ಲ ತುಬಚಿ ಜೀವಗಳು ಇಲ್ಲೇ ಬಂದು ಕುಂತಾವ, ಬೇರೆ ಉದ್ದೇಶಕ್ಕಲ್ಲ ಇಲ್ಲಿ. ಯಾಕಂದ್ರೆ ಆ ಜೀವಕ್ಕೆ ಒಂದು ಎಲ್ಲರನ್ನು ಹಿಡಿದಿಡುವಂಥ ತಾಕತ್ತದ ಗದ್ದಿಗೆ ಕುಂತಿರ್ತಾನೆ. ಅದಕ್ಕೆ ನಾವು ಭಾಳ ಮಕ್ಕಳು ಹೇಳ್ತಿರ್ತೀವಿ, ಏನಾದರೂ ಒಂದು ತಪ್ಪು ಮಾಡೀವಿ ಅಂತಂದ್ರೆ ಮನುಷ್ಯನ ಕಣ್ಣಿನಿಂದ ತಪ್ಪಿಸ್ಕೋಬೋದು, ಮನುಷ್ಯನ ಕಣ್ಣಿನಿಂದ ತಪ್ಪಿಸ್ಕೊಂಡು ಬದುಕಾಕೆ ಬರ್ತದೆ. ಮನುಷ್ಯನ ಕಣ್ಣಿನಿಂದ ತಪ್ಪಿಸ್ಕೊಂಡ ಮೇಲೆ CC ಕ್ಯಾಮ್ರಾ ಬಂದವ, ಅದರಿಂದನೂ ತಪ್ಪಿಸ್ಕೊಂಡು ಹೋಗಕ್ಕೆ ಬರ್ತದೆ. CC ಕ್ಯಾಮ್ರಾದಿಂದನೂ ತಪ್ಪಿಸ್ಕೊಂಡು ಹೋಗ್ಬೋದು, ಮನುಷ್ಯನ ಕಣ್ಣಿನಿಂದ ತಪ್ಪಿಸ್ಕೋಬೋದು, CC ಕ್ಯಾಮ್ರಾದಿಂದ ತಪ್ಪಿಸ್ಕೋಬೋದು. ಆದರೆ ಒಳಗೆ ಕುಂತಿರ್ತಕ್ಕಂಥ ಶಿವಲಿಂಗಪ್ಪಜ್ಜನ ಕಣ್ಣಿನಿಂದ ಯಾರೂ ತಪ್ಪಿಸ್ಕೊಂಡು ಹೋಗಾಕ ಈ ಭೂಮಿ ಮೇಲೆ ಬರೋಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಕಾರಣ ಇಷ್ಟ, ನಾವಿಲ್ಲೇನು ಮಾಡೀವಿ ಅದನ್ನು ನಾವು ಅನುಭವಿಸಿ ಹೋಗಬೇಕೆ ಹೊರತಾಗಿ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನು ಅನುಭವಿಸ್ತೀವಿ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದನ್ನು ಅನುಭವಿಸ್ತೀವಿ. 4 ಮಂದಿ ಕೂಡ ಅಡಾಗೇನಂದ್ರೆ ಅವನು ಹೋಗಿ ತಲೆಯಾಗಿಂದ ತೆಗಿಬೇಕೆ ಹೊರತಾಗಿ ಅವನು ತೆಗೆದು ಬದುಕ್ತೀನಿ ಅಂತಂದ್ರೆ ಯಾವ ವ್ಯಕ್ತಿನೂ ಜಗತ್ತಿನಾಗ ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕು. ಮತ್ತೊಬ್ಬರು ಕೂಟಾಗ ದ್ವೇಷ ಮಾಡಿ, ಮತ್ತೊಬ್ಬರು ಕೂಟ ಜಗಳ ಮಾಡಿ ನಾವು ಎಷ್ಟು ಮಂದಿ ತಿಳ್ಕೊಬೇಕಿದನ್ನೆಲ್ಲ. ಏನು ನಾವೇನು ಭಾಳ ವರ್ಷ, ಇನ್ನು 100 ವರ್ಷ ಆದಮೇಲೆ ನಾವು ಇರ್ತೀವಿ ಇಲ್ಲಿ? ಯಾರು ಅವ ಇರ್ತೀವಿ ಇಲ್ಲಿ ಕುಂತವ್ರು? ಹೂನ ನೋಡ್ರಿ ಅನ ನೋಡ್ರಿ ಯವ್ವ ನೀವು ಯವ್ವ ನಿಮ್ಮನ್ನ ಮಾತಾಡ್ಸಕತ್ತೀನಿ ನಾನು. ನೀವು ಒಂಥರ ಹಾಸ್ಪಿಟಲ್ನ ಪೇಷಂಟ್ ಮುಂದೆ ಕುಂತ್ರೆ ಯಾರು ಮುಂದೆ ಹೇಳೋಣ ಯವ್ವ? ಅವರು ಹಂಗೆ ಕೂತಿರ್ತಾರೆ, ಹಾಸ್ಪಿಟಲ್ ಮೇಲೆ ಪೇಷಂಟ್ ಮಾತಾಡ್ಸಕ್ಕೆ ಹೋಗಿರ್ತಾರೆ ನೋಡ್ರಿ ನೀವು ಹೆಂಗೆ ಹೋಗಿರ್ತಾರೆ ಅಂತ ಮಾಡಿ. ಇವ್ರು ಹೋಗಿ ಒಂದು ಬಿಸ್ಕಿಟಿನ ಪುಡಕ 4 ಬ್ರೆಡ್ ಬೆಂಡಲ್ಲ ಅವ ಬತ್ತಿದ್ದು 4 ಬಾಳೆಹಣ್ಣು ಹಿಡ್ಕೊಂಡು ಹೋಗಿ ಅವ್ರ ಮುಂದೆ ಕುಂತ್ರಂದ್ರೆ ಇವ್ರ ಮುಖ ನೋಡಿ ಅವಂಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು. ಅಷ್ಟು ಚಂದ ಕುಂತಿರ್ತಾರೆ, ನನಗೇನೋ ದೊಡ್ಡ ರೋಗ ಆಗಿರ್ಬೇಕಪ್ಪ, ಅದಕ್ಕೆ ಇವ್ರು ಹಿಂಗೆ ಬಂದಾರ ಅಂತ ತಿಳ್ಕೊಂಡು ಅವನು ಹಂಗಲ್ಲ. ಇದು ನಕ್ಕೊಂತ ಕುಂದ್ರೋದಿದ್ದು, ಚಪ್ಪಾಳಿ ಹೊಡ್ಕೊಂತ ಕುಂದ್ರೋದು. ಅಳು ಸಂದ ಬಂದಾಗ ಅಳಬೇಕು, ನಗು ಸಂದರ್ಭ ಬಂದಾಗ ನಗಬೇಕು, ಚಪ್ಪಾಳಿ ಹೊಡಿದು ಬಂದಾಗ ಬಡಿಬೇಕು ಅಂದಾಗ ಇದಕ್ಕೆ ಆನಂದ ಹುಟ್ಟುತ್ತದೆ. ಎಲ್ಲ ಬಿಟ್ಟು ನಾವು ಹಂಗೆ ಸುಮ್ಮನೆ ಕುಂತ್ರೆ ಯವ್ವ ನಾ ಏನು ಕೇಳಕತ್ತಿದ್ದೆ, ಇನ್ನು 100 ವರ್ಷ ಬಿಟ್ಟು ಇರ್ತೀರಿ ನೀವು ಇಲ್ಲೇ? ಮನುಷ್ಯಾಗ ಆಯುಷ್ ಎಷ್ಟಪ್ಪ? ಆಯುಷ್ ಎಷ್ಟು? ಇವತ್ತೇನು ಮಾಡ್ರಿ ಊಟಕ್ಕೆ ಏನು ಮಾಡ್ರಿ? ಹೋಳಿಗೆ ಮಾಡ್ಯಾರ ನೋಡ್ರಿ. ಹೋಳಿಗೆ ನೆನಪೈತಿ, ಆಯುಷ್ ಗೊತ್ತಿಲ್ಲ ಆಕೆಗೆ. ಮನುಷ್ಯಾಗ ಆಯುಷ್ 100 ವಯಸ್ಸು ಅಂತ ಹೇಳ್ತಾರೆ ಭಾಳ ಮಂದಿ. ಆದ್ರೆ ಇವತ್ತಿನ ರೇಷೋ ಪ್ರಕಾರ 60-65 ಮೇಲೆ ಮುಗೀತು, ಮನುಷ್ಯಾಗ ಮತ್ತೆ ಬರಂಗಿಲ್ಲ. ಆದ್ರೆ ಹಿಂದೆ ಹೇಳ್ತಿದ್ರು, ಕರೋನಾ ಬರೋಕ್ಕಿಂತ ಮುಂಚೆಕ್ಕೆ ಎಲ್ಲರೂ ಗಟ್ಟಿಸಿ ಹೇಳ್ತಿದ್ರು ಮನುಷ್ಯ 100 ವಯಸ್ಸು ರೀ ಅಂತ. ಆದರೆ ಗೊತ್ತಿರಲಿ, ಇವತ್ತಿನ ದಿನಮಾನದೊಳಗೆ ಮನುಷ್ಯನಿಗೆ ಆಯುಷ್ಯ ಎಷ್ಟು ಅಂತ ಕೇಳಿದ್ರೆ ಭಾಳ ಮಂದಿ ಅಂತಾರೆ 100 ಇಯರ್ ರೀ ಅಂತ. 100 ಇಯರ್ ಅಂತ ಹಣಿ ಮೇಲೆ ಬರದಾನ ಪರಮಾತ್ಮ, ಆದ್ರೆ ಬೆನ್ನ ಮೇಲೆ ಒಂದು ಸಿಕ್ಕ ಒತ್ತಾನ ನೋ ಗ್ಯಾರಂಟಿ ಅಂತ. ಯಾವಾಗ ಹೋಗೈತಿ ಹೇಳೋಕ್ಕಾಗೋದಿಲ್ಲಪ್ಪ. ಹೋಗೋದಂಕರು ಪಕ್ಕ ಐತಿ. ಎಷ್ಟು ಮಂದಿ ಹೋದವ್ರಿಗೆ ಮಾಲೆ ಹಾಕಕ್ಕೆ ಹೋಗಿಲ್ಲ ನಾವು? ಎಷ್ಟೋ ಮಂದಿ ಸತ್ತವ್ರು ಮಾಲೆ ಹಾಕಕ್ಕೆ ಹೋಗಿವಿಲ್ಲ ನಾವು? ಮಾಲೆ ಹಾಕಕ್ಕೆ ಹೋಗಿವಿ. ಅವ್ರು ಮತ್ತೆ ಸ್ಮಶಾನಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಹೆಗಲ ಮೇಲೆ ಹೊತ್ಕೊಂಡು ಹೋಗಿವಿ. ಅಷ್ಟೇ ಅಲ್ಲ, ಕುಣ್ಯಾಕ ಕುಂತ ಮಣ್ಣು ಹಾಕಕ್ಕೆ ಹೋಗಿವಿ. ಅಷ್ಟೇ ಅಲ್ಲ, ಬೆಂಕಿ ಹಚ್ಚಕ್ಕೆ ಹೋಗಿವಿ. ಅವ್ರನ್ನ ತೊಗೊಂಡು ಎಲ್ಲೇನೋ ಮಾಡಕ್ಕೆ ಹೋಗಿವಿ. ಸತ್ತವ್ರ ಮನೆ ಒಳಗೆ ಇಷ್ಟ ಹಾಕೊಂಡ ಮಂದಿ ಕುಂತವ್ರು ಅತ್ತವ್ರು ಅದಾರ, ಹೂವು ಹಾಕಕ್ಕೆ ಹೋದವ್ರು ಅದಾರ, ಅವ್ರ ಹಿಂದೆ ಹೋಗಿ ಅವ್ರು ಕುಣ್ಯಾಗಿಟ್ಟು ಬಂದವ್ರು ಅದಾರ. ಇಷ್ಟೆಲ್ಲ ಆದ್ರೂ ಸಹಿತ ನಾನು ಒಂದು ದಿವಸ ಈ ಜಗತ್ತು ಬಿಟ್ಟು ಹೊಕ್ಕಿನ ಅನ್ನುವಂಥ ಸತ್ಯ ಯಾರಿಗೆ ಗೊತ್ತಾಗ್ತದೆ? ಅವ್ರ ಜಗತ್ತಿನಾಗ ಯಾವ ತಪ್ಪನ್ನು ಮಾಡಂಗಿಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ನಾವು ಅದನ್ನು ಗೊತ್ತಿಲ್ಲ. ಅವ ಹೇಳಿಲ್ಲ ಪಾಪ, ನೀ ಅನಾಥಾಶ್ರಮದಾಗಿದ್ದಪ್ಪ, ನೀ ಅನಾಥಾಶ್ರಮದಾಗಿಂದ ತೊಗೊಂಡ್ಬಂದಿನಂತ ತಂದು ಹೇಳಿಲ್ಲ. ಇದನ್ನು ಯಾಕೆ ನಾವು ತಪ್ಪು ಮಾಡ್ತೀವಿ ಅಂದ್ರೆ, ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತಮ್ಮ ಕಷ್ಟಗಳನ್ನು ಹೇಳಿಕೊಡೋದಿಲ್ಲ, ಆ ಮಕ್ಕಳು ಇಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕು. ಎಷ್ಟೇ ದೊಡ್ಡವರಾಗಿ ಬೆಳೆಸ್ರು ನಿಮ್ಮ ಮಕ್ಕಳನ್ನು ಬ್ಯಾಡ ಅನ್ನೋದಿಲ್ಲ. ನೀವು ದೊಡ್ಡ ಸ್ಕೂಲಿಗೆ ಹಾಕ್ರಿ, ದೊಡ್ಡ ಇದಕ್ಕೆ ಹಾಕ್ರಿ, ಬೇಕಾದ್ದು ಮಾಡಿರಿ. ಆದರೆ ಅವ್ರನ್ನ ಎಲ್ಲಿ ಮಟ್ಟ ಬೆಳೆಸ್ಬೇಕಂದ್ರೆ ನಮ್ಮ ಕೈಗೆ ನಿಲ್ಕೋ ಮಟ್ಟ ನಮ್ಮ ಮಕ್ಕಳನ್ನು ನಾವು ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇಲ್ಲ ತಂದ್ರೆ ಏನಾಗ್ತದೆ ಅಂತಂದರೆ, ಮಕ್ಕಳು ಬೆಳೆದಂಗೆಲ್ಲ ನಾ ಪಟ್ಟ ಕಷ್ಟವನ್ನು ನೀ ಪಡಕ್ಕೆ ಹೋಗಬೇಡ, ನಾ ಪಟ್ಟ ಕಷ್ಟವನ್ನು ನೀ ಪಡಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಎಲ್ಲಿ ಮಟ್ಟ ಮಕ್ಕಳು ಬಂದವಂತಂದ್ರೆ, ಇವತ್ತು ಅವ್ರ ತಂದೆ ಬನೇನ ಹಾಕ್ಕೊಂಡು ಹೊಲದೊಳಗೆ ಹರಕು ಬಟ್ಟೆ ಹಾಕ್ಕೊಂಡು ಕಬ್ಬಿನ ಗದ್ದೆಗೆ ಕೆಲಸ ಮಾಡ್ತಿರ್ತಾನೆ. ಯಾವಾಗಾರ ಒಮ್ಮೆ ಕಬ್ಬು ತೊಗೊಂಡು ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ನಿಂದ ಹೊಳಿ ಬರ್ಬೇಕಾದ್ರೆ ಅವನಿಗೆ ಹೊರಗಿನ ಸೌಂದರ್ಯದ ಪ್ರಜ್ಞೆ ಇರೋದಿಲ್ಲ. ನಾನೇನು ಅದ ಡ್ರೆಸ್ ಹಾಕ್ಕೋಬೇಕು, ನಾನು ಹಿಂಗೆ ಹಾಕ್ಕೋಬೇಕಂತ ಯಾವ ರೈತರು ವಿಚಾರ ಮಾಡೋಂಗಿಲ್ಲ.
ಮತ್ತು ಇಲ್ಲಿ ಮಟ್ಟ ಪ್ಯಾಟಿ ಮಟ್ಟ ಬಂದೀನಿ, ಮಗ ಇಲ್ಲೇ ಕಾಲೇಜ್ನಾಗ ಓದ್ತಾನ, ನೋಡಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಹಿಂಗೆ ಬಂದ್ರೆ ಮಗ ಸಿಗರೇಟ್ ಸೇದ್ಕೊಂಡು ನಿಂತಿದ್ದ. ಅಲ್ಲಿ ಸಿಗರೇಟ್ ಸೇದ್ಕೊಂಡು ನಿಂತ ಮಗ ಯಾವಾಗ ಅವ್ರಪ್ಪ ಬಂದ ಮಗ ಅಂತ ತಿಳ್ಕೊಂಡು ಕೇಳಿದ ಕೂಡಲೇ ಇಂಥ ಡ್ರೆಸ್ ಹಾಕ್ಕೊಂಡು ಬಂದು ವ್ಯಕ್ತಿ ನಮ್ಮಪ್ಪ ಅಂದ್ರೆ ಅಸಹ್ಯ ಆಕೈತೆ ಅಂತ ತಿಳ್ಕೊಂಡು ಅವ್ರ ಸ್ಟೂಡೆಂಟ್ ಗೆಳೆಯರಿಗೆ ಹೇಳಿದಂತೆ, ಇವ್ ನಮ್ಮಪ್ಪ ಅಲ್ಲ, ನಮ್ಮ ಮನ್ಯಾಗ ಕೆಲಸ ಮಾಡುವಂಥ ಆಳು ಮಗ ಬಂದಾನ, ನೋಡ್ಕೊಂಡು ಹೋಗಕ್ಕೆ ಬಂದಾನಂತ ತಿಳ್ಕೊಂಡು ಹೇಳ್ತಾನಂತಂದ್ರೆ ಅವಾಗ ಪಕ್ಕದಾಗ ನಿಂತ ಒಂದು ಜೋರು ಕಪ್ಪಾಳಕ್ಕೆ ಹೊಡೆದು ಹೇಳಿದಂತೆ, ಎಂದೋ ಒಂದು ದಿವಸ ಕೇಳಿದ್ರೆ ಕೊಡ್ತಾನೋ ಬಿಡ್ತಾನೋ ಇಲ್ಲಾರ್ದಂಥ ದೇವ್ರಿಗೆ ಹೋಗಿ ಕೈ ಮುಗಿತೀಯಪ್ಪ, ನೀ ಕೇಳೋದಕ್ಕಿಂತ ಮುಂಚೆಕ್ಕೆ ನಿನಗೆ ಬೇಕಾಗಿದ್ದೇನೆಲ್ಲ ತಂದು ತೊಗೊಂಬಂದು ಚಲೋ ಬಟ್ಟೆ ಕೊಟ್ಟು ತಾನು ಹರಕೋದು ಬಟ್ಟೆ ಹಾಕ್ಕೊಂಡು ಕುಂತು ನಿಮ್ಮ ಅಪ್ಪಗೆ ಆಳ ಮಗ ಅಂತ ಅಂದರೆ ನಿನ್ನಂಥ ಮಗ ಜಗತ್ತಿನಾಗ ಇರಬಾರ್ದು ಅನ್ನುವಂಥ ಮಾತನ್ನು ಆಳ ಮಗ ಅವ್ನಿಗೆ ಹೇಳ್ತಾನಪ್ಪ ಅಂದರೆ ಇಂಥ ಸನ್ನಿವೇಶಗಳನ್ನು ನಾವು ಯಾಕೆ ಕಾಣಕತ್ತೀವಿ? ಇವುಗಳನ್ನೆಲ್ಲ ವಿಚಾರ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ಗೊತ್ತಾಗಬೇಕು. ನಾವು ಇಷ್ಟು ಪುರಾಣ ಕೇಳುತ್ತೀವಿ, ಇಷ್ಟ ಹಾಕೊಂಡ ಪ್ರವಚನಗಳನ್ನು ಓದ್ತೀವಿ, ಇಷ್ಟ ಹಾಕೊಂಡ ಸೋಷಿಯಲ್ ಮೀಡಿಯಾದಾಗ ನೋಡ್ತೀವಿ, ಆದರೂ ಸಹಿತ ವೃದ್ಧಾಶ್ರಮಗಳ ಸಂಖ್ಯೆ ಕಮ್ಮಿ ಆಗ್ತಾ ಇಲ್ಲ, ಅನಾಥಾಶ್ರಮಗಳು ಕಮ್ಮಿ ಆಗ್ತಾ ಇಲ್ಲ. ಹಾಗಾದರೆ ನಾವೆಲ್ಲಿ ತಪ್ಪಾಕತ್ತೀವಿ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡ್ಕೊಳ್ಬೇಕಾಗ್ತದೆ. ಯಾವ ವಸ್ತುಗಳು ಗಿಡ ಹಳೆದಾಗಿರ್ಬೋದು, ಗಿಡ ಹಣ್ಣು ಕೊಡದೇ ಇರ್ಬೋದು, ಹಣ್ಣು ಕೊಡಂಗಿಲ್ಲ ಅಂದ ಮಾತ್ರಕ್ಕೆ ಅದನ್ನು ಕಡಿದು ಬಿಟ್ವಿ ಅಂತಂದರೆ ನೆರಳು ಕೊಡುವಂತಹ ದೊಡ್ಡ ಅವಕಾಶವನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಹಂಗೆ ನಿಮ್ಮ ತಂದೆ ತಾಯಿಗಳು ಇವತ್ತು ದುಡಿದೇ ಇರ್ಬೋದು, ಅವರು ಏನಾದರೂ ತಂದು ಹಾಕದೇ ಇರ್ಬೋದು, ಅವರು ಏನೂ ತಂದು ಹಾಕಂಗಿಲ್ಲ ಅಂತ ಅವ್ರು ಮನೆ ಬಿಟ್ಟು ಹೊರಗೆ ಹಾಕಿದರೆ ದೊಡ್ಡ ಅನುಭವ ವ್ಯಕ್ತಿಗಳನ್ನು ನಾವು ಕಳ್ಕೊತೀವಿ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೋಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಜೀವನ ದರ್ಶನ ಎಷ್ಟು ವರ್ಷದಿಂದ ಪ್ರವಚನ ಮಾಡ್ಕೊತ ಬಂದಾರ, ಎಂದ ಪ್ರವಚನಗಳು ಹುಟ್ಟ್ಯಾವ ಅಂದಲಿಂದ ಮನುಷ್ಯಗನ ಹೇಳ್ಕೊತ ಬಂದಾರ. ಯಾಕೆ ಮನುಷ್ಯಗನ ಹೇಳ್ಕೊತ ಬಂದಾರ? ಇಷ್ಟ ಹಾಕೊಂಡ ಮಂದಿ ನಾವಿಲ್ಲಿ ಕುಂತೀವಲ್ಲ, ನಾವು ವಿಚಾರ ಮಾಡ್ಕೊಳ್ಬೇಕು. ಎಂದು ಹುಟ್ಟೈತಿ ಯಾವುದೇ ಒಂದು ಜಿಕ್ಕಾಪಟ್ಟಿ ಪ್ರಾಣಿಗಳನ್ನು ಕುಂದಿರಿಸಿ ಪ್ರಾಣಿಗಳಿಗೆ ಹೇಳಿಲ್ಲ, ಪ್ರಾಣಿಗಳಿಗೆ ಯಾವತ್ತೂ ಪ್ರವಚನ ಮಾಡಿಲ್ಲ, ಆಕಳಕ್ಕೆ ಪ್ರವಚನ ಮಾಡಿಲ್ಲ, ಎಮ್ಮಿಗೆ ಮಾಡಿಲ್ಲ, ಕತ್ತಿಗೆ ಮಾಡಿಲ್ಲ, ಕುದುರೆಗೆ ಮಾಡಿಲ್ಲ, ಯಾವ ಪ್ರಾಣಿಗಳಿಗೂ ಮಾಡಿಲ್ಲ. ಆದರೆ ಪ್ರಾಣಿಗಳು ನಮಗಿಂತ ಚಲೋ ಬದುಕಾಕತ್ತಾವ, ನಾವು ಹೆಂಗೆ ಬದುಕಾಕತ್ತೀವಿ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕು. ಮನುಷ್ಯ ಎಷ್ಟು ಸಮಯಕ್ಕೆ ಬದಲಾಕೊಂತ ಹೊಂಟಾನಂತಂದ್ರೆ ಸಮಯದೊಳಗೆ ತಾವೆಲ್ಲ ತಿಳ್ಕೊಳ್ಬೇಕು. ಮನುಷ್ಯ ಎಷ್ಟು ಬಣ್ಣ ಬದಲಿಸ್ಕೊಂಡು ಬದುಕಾಕತ್ತಾನ ಅಂತಂದ್ರೆ ಹಿಂಗಿದ್ದು ಮನುಷ್ಯ ಇವತ್ತು ಹಿಂಗೆ ಸಿಗಂಗಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಒಂದು ಉಸುರುಳ್ಳಿ ಅಂದ್ರೆ ಗೊತ್ತಾಕೈತಿಲ್ಲ ನಿಮ್ಗೆ, ಬಣ್ಣ ಬದಲಾಯಿಸ್ಕೊಂತ ಅಡ್ಡಾಡುವಂಥ ಉಸುರುಳ್ಳಿ, ಅದು ಒಂದು ದಿವಸ ಡೆತ್ ನೋಟ್ ಬರೆದಿಟ್ಟು ಸತ್ತಿತ್ತಂತ. ಯಾವಾಗ ಸತ್ತಿತ್ತು, ಡೆತ್ ನೋಟ್ ಕಳೆದಿತ್ತು, ಉಸುರುಳ್ಳಿ ಸತ್ತು ಕೂಡ್ಲೇನೆ ಎಲ್ಲರೂ ಬಂದು ದೊಡ್ಡ ದೊಡ್ಡ ವ್ಯಕ್ತಿಗಳು, ಮನುಷ್ಯನ ಸಾವಿಗೆ ಅಷ್ಟ ಬೆಲೆ ಐತಿ, ಉಸುರುಳ್ಳಿ ಸತ್ತೈತೆ ಅಂದ್ರೆ ಅದಕ್ಕೂ ಬೆಲೆ ಅಷ್ಟ ಐತಿ, ಒಟ್ಟು ತನಿಖೆ ಆಗಬೇಕಿದು ಅಂತ ವಿಚಾರ ಮಾಡಿದ್ರು. ತನಿಖೆ ಮಾಡಕತ್ತಿದ್ರು, ಯಾಕೆ ಸತ್ತದು, ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂತು ಅಂತ. ಉಸುರುಳ್ಳಿ ಸತ್ತಿದ್ದಕ್ಕೆ ತನಿಖೆ ಆದ ಮೇಲೆ ತನಿಖೆ ಒಳಗೆ ಗೊತ್ತಾಯ್ತಂತ, ಉಸುರುಳ್ಳಿ ಏನು ಬರೆದಿಟ್ಟಿತ್ತು ಡೆತ್ ನೋಟ್ ಅಂದರೆ, ನಾನು ಒಂದು ದಿವಸಕ್ಕೆ 100 ಬಣ್ಣಗಳನ್ನು ಚೇಂಜ್ ಮಾಡುವಂಥ ಪ್ರಾಣಿ, ನನಗಿಂತ ಹೆಚ್ಚು ಬಣ್ಣ ಮನುಷ್ಯ ಚೇಂಜ್ ಮಾಡಕತ್ತಾನ, ಹಿಂಗಾಗಿ ನನ್ನ ಕೆಲಸ ಇವತ್ತು ಈ ಭೂಮಿ ಮೇಲಿಲ್ಲ ಅಂತ ಡೆತ್ ನೋಟ್ ಬರೆದಿಟ್ಟು ಉಸುರುಳ್ಳಿ ಸಾಯ್ತೈತೆ ಅಂದರೆ ಉಸುರುಳಿಗಿಂತನೂ ಹೆಚ್ಚು ಬಣ್ಣ ಬದಲಾಯಿಸ್ಕೊಂಡು ಬದುಕವ್ರು ನಮ್ಮ ಮಧ್ಯದೊಳಗೆ ಅದಾರ ಅಂತಂದರೆ ನಾವು ವಿಚಾರ ಮಾಡ್ಕೊಳ್ಬೇಕು. ಪರಮಾತ್ಮ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಜೀವನವನ್ನು 84 ಲಕ್ಷ ಜೀವರಾಶಿ ಯೋನಿಗಳು ಅಂತ ಹೇಳ್ತಾರೆ. ಅಮೀಬಾ ಅನ್ನುವಂಥ ಸಣ್ಣ ಏಕಾಣುಗಳಿಂದ ಹಿಡ್ಕೊಂಡು ಅನೇಕ ದೊಡ್ಡ ದೊಡ್ಡ ಜೀವಿಗಳ ಮುಖಾಂತರವಾಗಿ ಪ್ರಮೋಷನ್ ಆಗಿ ಮನುಷ್ಯ ಜೀವನಕ್ಕೆ ನಾವೆಲ್ಲರೂ ಬಂದವ್ರು, ಇಲ್ಲಿ ಕುಂತವ್ರೆಲ್ಲರೂ ತಿಳ್ಕೊಬೇಕು. ನಾವೆಲ್ಲ ಹಂಗೆ ಬಂದಿವೇನು? ನಾವೆಲ್ಲ ಹಂಗೆ ಬಂದಿಲ್ಲ. ಎಲ್ಲ ಪ್ರಮೋಷನ್ ಆಗಿ ಒಳ್ಳೆ ಮಾನವ ಜನ್ಮಕ್ಕೆ ಬಂದೀವಿ ನಾವು. ಭಾಳ ಮಂದಿ ತಿಳ್ಕೊತಾರೆ ನಮಗೆ ಮತ್ತೊಂದು ಯಾವುದಾದ್ರೂ ಪ್ರಶಸ್ತಿ ಬಂದರೆ, ದೊಡ್ಡ ನೊಬೆಲ್ ಪ್ರಶಸ್ತಿ ಬಂದರೆ, ಭಾರತ ರತ್ನ ಬಂದರೆ ನಾವು ಖುಷಿ ಪಡ್ತೀವಿ. ಆದರೆ ವಿಚಾರ ಮಾಡ್ಕೊಳ್ಬೇಕು, ನೊಬೆಲ್ ಪ್ರಶಸ್ತಿ, ಭಾರತ ರತ್ನ, ಪದ್ಮವಿಭೂಷಣ ಇವು ಎಲ್ಲ ಪ್ರಶಸ್ತಿಗಳಕ್ಕಿಂತ 84 ಲಕ್ಷ ಜೀವರಾಶಿಗಳೊಳಗೆ ಪರಮಾತ್ಮ ನನ್ನ ಮನುಷ್ಯನಾಗಿ ಹುಟ್ಸ್ಯಾನಂದ್ರೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನು ಯಾವುದೂ ಇಲ್ಲ ಅನ್ನುವಂಥ ಭಾವನೆಯನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಎಷ್ಟು ಆನಂದ ನೋಡ್ರಿ ನಮಗೆ. ಭಗವಂತ ಎಷ್ಟು ಅದ್ಭುತವಾಗಿ ಕರುಣ ತಗೊಂಡು ನಮ್ಮನ್ನು ಈ ಭೂಮಿ ಮೇಲೆ ತಂದು ಚಂದ ಬದುಕಂತ ಬಿಟ್ಟಾನಷ್ಟೇ. ಬದುಕಂತ ಬಿಟ್ಟಾಗ ನಾವು ಮತ್ತೊಬ್ಬರು ಕೂಟ ಮಕ್ಕ ಕಟ್ಕೊಂಡು ಬದುಕಾಕತ್ತಿದ್ರೆ ಎಷ್ಟು ದಿವಸ ಬದುಕವ್ರ, ಎಷ್ಟು ದಿವಸ ಇದಾವೆ ಮಾಡವ್ರ. ಮತ್ತೊಬ್ಬರು ಕೂಟ ಮಕ್ಕ ಕಟ್ಕೊಂಡು ಅವ್ರ ಮಕ್ಕ ನೋಡ್ಲಾರ್ದಂಗೆ ಮತ್ತೊಬ್ಬರು ಕೂಟಾಗ ದ್ವೇಷ ಮಾಡಿ ನೀವು ಬದುಕ್ತೀನಿ ಅಂತಂದ್ರೆ ನೀನಾರು ಎಷ್ಟು ದಿವಸ ಬದುಕೋದಿಯಪ್ಪ? ಇಲ್ಲಿ ಎಷ್ಟು ದಿವಸ ಬದುಕಕ್ಕಾಗ್ತದೆ? ಬದುಕಕ್ಕಾಗೋದಿಲ್ಲ. ಹಾಗಾಗಿ ಒಂದಷ್ಟು ವಿಚಾರ ಮಾಡ್ಕೊಳ್ಬೇಕು. ಯಾರಾದರೂ ವ್ಯಕ್ತಿ ಕೂಟಾಗ ದ್ವೇಷ ಮಾಡಿ ಬದುಕುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತಂದರೆ ದ್ವೇಷವನ್ನು ಬಿಟ್ಟು ಪ್ರೀತಿಯನ್ನು ಮಾಡಬೇಕಂತ ಹೇಳೋದಕ್ಕೇ ದ್ವೇಷ ಇದು ಜೀವನ ದರ್ಶನ ಪ್ರವಚನ ಹೆಚ್ಚಾರೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ಮೊನ್ನೆ ನಾವು ಒಂದು ಊರಿಗೆ ಹೋಗಿದ್ದೆ. ಆ ಊರಾಗ ಒಬ್ಬ ಉದ್ದಕ್ಕೆ ದಾಡಿ ಬಿಟ್ಟಿದ್ದ. ದಾಡಿ ಬಿಟ್ಟು ಅವ್ನು ನೋಡಿ ನಾ ಪಕ್ಕದಾಗಿದ್ದವಂಗೆ ಅಂದೆ, ದಾಡಿ ಹಾಕ್ಬಿಟ್ಟು ಯೋನ್ ನಾನು ದಾಡಿ ಹಾಕ್ಬಿಟ್ಟು ಅಂದ್ರೆ ಅವ ಏನು ಅನ್ಬೇಕು ನನಗೆ, ಅಜ್ಜರ್ ನಾ ದಾಡಿ ಬಿಟ್ಟಿದ್ದು ನಿಮ್ಗೆ ಗೊತ್ತಿಲ್ಲನ್ರಿ ಅಂದ. ಅವ ನೋಡಿದ್ದ ಅವತ್ತ ಅವ ದಾಡಿ ಬಿಟ್ಟಿದ್ದು ನನಗೆ ಹೆಂಗೆ ಗೊತ್ತಾಗ್ಬೇಕು ಅದು. ಅವಾಗ ನಾ ಅಂದೆ ಸೂಕ್ಷ್ಮ, ಹೌದು ರೀ ದಾಡಿ ಎದಕ್ಕೆ ಬಿಟ್ರಿ ನೀವು ಅಂತ ಕೇಳಿದ್ ನಾನು. ಅವ ಅನ್ಬೇಕು,
ಅಲ್ಲಿ ಹೊಟ್ಟೆ ನೋಡ್ರಿ ಆ ಮಗನ ತೆಗಿ ಮಟ್ಟ ಈ ದಾಡಿ ತೆಗಿಬಾರ್ದು ಅಂತ ಮಾಡೀನಿ ರೀ ಅಂದವ. ಎಟ್ಟು ತುಂಬ್ಕೊಂಡಿದ್ದಾನ ಒಳಗೆ. ಅವನು ತೆಗಿ ಮಠ, ಅವನು ಕತ್ತು ತೆಗಿ ಮಠ ನಾನು ದಾಡಿ ತೆಗಿಬಾರ್ದು ಅಂತ ಪ್ರತಿಜ್ಞೆ ಮಾಡಿ ದಾಡಿ ಬಿಟ್ಟಿನಿ ರೀ ಅಂದಾಗ ನಾವು ಅಂದ ಮಾತು ಹೇಳಿದವಂಗ, ಅಲ್ಲೋ ಅವನು ಕತ್ತು ತೆಗೆದ ನೀ ಜೈಲಿಗೆ ಹೋಗೋದಕ್ಕಿಂತ ಅವನು ತೆಗಿಯಬೇಕು ಅನ್ನೋದಾಗಿತ್ತಂದ್ರೆ ಅವನು ಕತ್ತು ಯಾಕೆ ತೆಗಿಯಕ್ಕೆ ಹೋಗ್ಯಪ್ಪ, ನಿನ್ನ ತಲೆಯಾಗಿಂದ ಅವನು ತೆಗೆದು ಬಿಟ್ರೆ ನೀನು ನಿಜವಾಗ್ಲೂ ತೆಗ್ದಂಗೆ ಆಕೈತೆ ಅನ್ನುವಂಥ ಮಾತನ್ನು ಹೇಳಿದಾಗ ಅವ ಅಂದ, ಹೌದು ಬಿಡ್ರಿ ಅಜ್ಜರ, ಅದು ಒಂದು ರೀತಿಯಿಂದ ಕರೆನ ಅಂದವ. ನೋಡಿ ಆ ಅಜ್ಜನ ಕುಟ್ಟಾಗ ಕುತ್ಕೊಂಡು ಪಂಟ್ ಹೊಡ್ಯಾಕತ್ತಾನ. ಅವ್ರ ಅಜ್ಜನ ಕುಟ್ಟಾಗ ಕುತ್ಕೊಂಡು ಪಂಟ್ ಹೊಡಿಬೇಕಾದ್ರೆ ಇನ್ನೇನು ಅವ ಬರಾಕತ್ತಿದ್ ನೋಡಿ ಅವ್ರ ಅಜ್ಜ ಅಂದ, ಟೀಚರ್ ಬರಕತ್ತಾರ ಒಳಗೆ ಹೋಗು ಏನಾರು ಹೇಳ್ತಾನೆ ಹೋಗು. ಯಾವಾಗಲೂ ಮೊಮ್ಮಕ್ಳಿಗೆ ಅಜ್ಜ ಸಪೋರ್ಟ ಇರ್ತಾನೆ. ಯಾವಾಗ ಅವ ಅಂದ ಹಿಂಗೆ ಅಂದ ಕೂಡ್ಲೇನ ಇವ ಅವ್ರ ಅಜ್ಜನ ಕಾಲು ಬಿದ್ದಂತ, ಅಜ್ಜ ಏನಾರ ಮಾಡಿ ನೀನೋ ಒಳಗೆ ಕುತ್ಕೊ ಅಂದವ. ಅಲ್ಲೇ ನೀ ಬಿಟ್ಟು ಸಾಲಿ ನ್ಯಾಯಕ್ಕೊಳಗೆ ಹೋಗ್ಬೇಕು ಅಂದವ. ಹೆಂಗಾರ ಮಾಡಿ ನೀನೋ ಒಂದು 10 ನಿಮಿಷ ಒಳಗೆ ಕುತ್ಕೊ ಅಂದವ. ಹೌದು, ನೀ ಬಿಟ್ಟು ಸಾಲಿ, ನಾ ಬಿಟ್ಟಿಲ್ಲ. ನೀ ಬಿಟ್ಟಿದ್ದಕ್ಕೆ ಅವ್ರ ಮನೆ ಕಡೆ ಬರಾಕತ್ತಾರ, ನೀ ಯಾಕೆ ನನಗೆ ಒಳಗೆ ಹೋಗಂತಿ ಅಂದ್ರೆ ಅವ ಏನಬೇಕು, ನೀ ಸತ್ಯ ಅಂತ ಒಂದು ವಾರ ರಜಾ ತೊಗೊಂಬಂದಿನಿ ಮಾತಾಡ್ಸಕ್ಕೆ ಬರಾಕತ್ತಾರ ಮನೆಗೆ ಅಂದವ. ಸಾಲಿ ಸುಟ್ಟಿ ಬಿಟ್ಟಾಗ ನೀವು ವಿಚಾರ ಮಾಡ್ಕೋಬೇಕು, ನೀನು ನಮ್ಮನ್ನ ಜೀವನ ತಿಟ್ಟು ಬಂದಿಯನಪ್ಪ, ಸಾಯಿ ಹೊಡೆದ ಬಂದಿ ಅಂತ ಕೇಳ್ಬೇಕು ಅವ್ರನ್ನ. ಇಲ್ಲ ತಂದ್ರೆ ಇಟ್ಟು ಅನಾಹುತ ಮಾಡವ್ರ, ಇಟ್ಟು ಹೇಳಿದ್ರೂ ಸಹಿತ ಮಾತಾಡ್ತಾನಂದ್ರೆ ಅವ ಬಹುತೇಕ ಲಾಸ್ಟ್ ಬೆಂಚ್ ಇರ್ಬೇಕಂತ ಅನ್ಕೋತೀನಿ ನಾನು. ಲಾಸ್ಟ್ ಬೆಂಚ್ ಈಸ್ ವೆರಿ ಡೇಂಜರ್. ಅದು ಭಾರಿ ಮಜಾ ಇರ್ತೈತೆ. ಅದು ಯಾರು ಹೇಳಿದ್ರೂ ಅವ್ರು ತಮ್ಮ ಗತ್ತು ತೋರ್ಸ ಹೊಕ್ಕಾರ. ಇತ್ತ ಒಂದು ಸ್ವಲ್ಪ ನೋಡ್ರಪ್ಪ, ಏನು ಹೇಳಬೇಕಾಗಿರುವಂಥದ್ದು ಮೂಲ ವಿಚಾರ ಅಂತಂದರೆ ಇಷ್ಟೇ ತಿಳ್ಕೋಬೇಕು. ಇಷ್ಟು ಸಾವಿರಾರು ಮಂದಿಗಳು ಕೂಡಿಕೊಂಡು ಒಂದು ಮಠದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿ ಒಬ್ಬ ತಾಯಿ ಬಗ್ಗೆ, ತಂದೆ ಬಗ್ಗೆ 30 ವರ್ಷ ಆದ ಮೇಲೆ ವೃದ್ಧಾಶ್ರಮಕ್ಕೆ ಬಿಡಾಕೆ ಬಂದಂಥ ತಂದದ ಸಂದರ್ಭದೊಳಗೆ ನೋಡ್ರಿ, ಯಾವಾಗ ತಂದೆಯನ್ನು ಕರ್ಕೊಂಡು ಬಂದು ಕಾರ್ನಾಗ ಇಳಿಸಿ ವೃದ್ಧಾಶ್ರಮದಾಗ ಇಳಿಸಿದ ಕೂಡಲೇನ ಸೆಕ್ಯೂರಿಟಿ ಗಾರ್ಡ್ ಬಂದು ಅವ್ರ ತಂದೆಯನ್ನು ಮಾತಾಡ್ಸಿದಂತ. ತಂದೆಯನ್ನು ಮಾತಾಡಿಸಿದ ಕೂಡಲೇನ ಅನಿಸ್ತು, ನಾನು ಇವತ್ತು ನಮ್ಮ ತಂದೆಯನ್ನು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಬಂದೀನಿ, ನಮ್ಮ ತಂದೆಯನ್ನು ಸೆಕ್ಯೂರಿಟಿ ಗಾರ್ಡ್ ಮಾತಾಡಿಸ್ತಾನಂದ್ರೆ ನಮ್ಮ ತಂದೆ ಇವಂಗೆ ಹೆಂಗೆ ಪರಿಚಯ ಇರಬೇಕು ಅಂತ. ಅವಾಗ ಸೆಕ್ಯೂರಿಟಿ ಗಾರ್ಡನ್ನು ಹೋಗಿ ಕೇಳಿದ, ನಮ್ಮ ತಂದೆ ನಿನಗೆ ಹೆಂಗೆ ಪರಿಚಯ ಅಂತ ಕೇಳಿದರೆ ಅವಾಗ ಆ ಸೆಕ್ಯೂರಿಟಿ ಗಾರ್ಡ್ ಒಂದು ಮಾತನ್ನು ಹೇಳಿದಂತೆ, 30 ವರ್ಷದ ಹಿಂದೆ ನಿಮ್ಮ ತಂದೆಗೆ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಇದಾ ಅನಾಥಾಶ್ರಮದಾಗಿಂದ ನಿನ್ನ ತೊಗೊಂಡು ಹೋಗಿ ಅನಾಥ ಮಗುವಿನನ್ನು ಜೋಪಾನ ಮಾಡ್ಯಾನಪ್ಪ, ಅಂಥವನು ತೊಗೊಂಡ್ಬಂದು ನೀವು ಹೊಳ್ಳಿ ವೃದ್ಧಾಶ್ರಮದಾಗ ಇಡಾಕತ್ತಿ ಅಂದರೆ ಇದಕ್ಕೂ ಚಪ್ಪಾಳಿ ಹೊಡಿತೀರ ಅಂದ್ರೆ ಹಣಿ ಬಡ್ಕೊಳ್ಳೇನ ಇನ್ನು ಏನು ಹಣಿ ಬಡ್ಕೋಬೇಕಾದಿತ್ತು ನಾವು ಅಂದರೆ ನೀವು ಅದನ್ನು ಮಾಡೋರು ಅಂದಂಗೆ ಆತಲ್ಲ. ಕಾರಣ ಏನಂದರೆ 30 ವರ್ಷದ ಹಿಂದೆ ಅನಾಥ ಹುಡುಗನ ತೊಗೊಂಡು ಹೋಗಿ ಮನ್ಯಾಗ ಸಾಕ್ಯಾನ. ನಿಮ್ಮ ಮಕ್ಕಳು ಎಷ್ಟು ವರ್ಷದವ್ರು ಅದಾರ ಅಂತ ಕೇಳ್ಯಾರ ಅವರು ಆ್ಯಂಕರ್. ಒಂದು 13 ವರ್ಷದ ಹುಡುಗಿ ಐತಿ, ಇನ್ನೊಂದು ಹುಡುಗ ಐತಿ ಅದಕ್ಕಿಂತ ಸಣ್ಣದೈತಿ. ನಿಮ್ಮ ಮಕ್ಕಳು ಯಾವ ಫೋನ್ ಯೂಸ್ ಮಾಡ್ತಾರೆ ಅಂತ ಕೇಳ್ಯಾರ ಅವ್ರು. ಯಾರು ಫೋನ್ ಕಂಡು ಹಿಡ್ದಾನಲ್ಲ ಅವ್ನು ಹೇಳಕತ್ತೀನಿ ನಾನು. ಮೊಬೈಲ್ ಕಂಡು ಹಿಡಿದಂಥ ವ್ಯಕ್ತಿ ಇಂಟರ್ವ್ಯೂ ಒಳಗೆ ನಿಮ್ಮ ಮಕ್ಕಳು ಯಾವ ಫೋನ್ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ನನ್ನ ಮಕ್ಕಳು ಇನ್ನೂ ಮೊಬೈಲ್ ಫೋನ್ ಯೂಸ್ ಮಾಡುವ ವಯಸ್ಸಿಗೆ ಬಂದಿಲ್ಲ ಅಂತ ಮೊಬೈಲ್ ಕಂಡು ಹಿಡ್ದವ್ ಹೇಳಕತ್ತಾನ ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು. ಇನ್ನೂ ತೊಟ್ಟಲಾಗಿರುವಂಥ ಕೂಸಿ ಕೈಯಾಗ ಮೊಬೈಲ್ ಕೊಟ್ಟು ನಾವು ಸುಮ್ಮನೆ ಟಿ ವಿ ನೋಡ್ಕೊಂಡು ಕುಂದಿರ್ತೀವಿ ಅಂದರೆ ಅವ್ರು ಹೆಂಗದಾರ ನಾವು ಹೆಂಗದೀವಿ ಅನ್ನುವಂಥದ್ದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದನ್ನು ನಾವೆಲ್ಲರೂ ವಿಚಾರ ಮಾಡ್ಕೊಳ್ಬೇಕು. ಇಲ್ಲಿ ವಿಶೇಷವಾಗಿ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ನಮ್ಮ ಬಸವರಾಜ ಶರಣರು ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತ ಅಂದ್ರೆ ಇನ್ನೆಲ್ಲರೂ ಒಂದಿಷ್ಟು ಮಂದಿ ಅಳಕ ಹತ್ತಿದ್ರು ಅವ್ರ ಮಾತು ಕೇಳಿ. ಇವತ್ತು ಅವರು ಇಷ್ಟು ಜೀವರಸ ತುಂಬಿ ಭಾಳ ಕಾರುಣ್ಯದ ಮಾತುಗಳನ್ನು ತಾಯಿ ಬಗ್ಗೆ ಹೇಳಿದರು ಅವರು. ಎಷ್ಟು ಮಂದಿಗಿಂತ ಸಮಸ್ಯೆಗಳು ನಮ್ಮ ಕಣ್ಣಿನ ಮುಂದೆ ಕಾಣ್ತವೆ ಅಂತಂದ್ರೆ, ಯಾವ ದೇಶದೊಳಗೆ ಪಕ್ಕದ ಮಗನಾಗಿರ್ತಕ್ಕಂಥ ವ್ಯಕ್ತಿಗೆ ಏನಾದರೂ ನೋವಾದ್ರೆ ಪಕ್ಕದ ಮನೆ ಅವ್ನ ಕಣ್ಣೀರು ಬರ್ತಿತ್ತು ನಮ್ಮ ದೇಶದೊಳಗೆ. ಅಂಥ ದೇಶ ನಮ್ಮದು. ಹಿಂಗೆ ಕೂಡು ಹೊಂಟಂಥ ಟೈಮ್ದೊಳಗೆ ಮಗ್ಗಲ್ಲ ಅವಂಗೆ ಏನಾದರೂ ಒಂದಿಷ್ಟು ಮುಳ್ಳು ನಟ್ರೆ ಬಕ್ಕದೊಳಗಿರ್ತಕ್ಕಂಥ ವ್ಯಕ್ತಿ ಕಾಲ ಮುಳ್ಳು ನಟ್ರೆ ಇವನ ಕಲ್ಲಂಗನ ನೀರು ಬರುವಂಥ ಪರಿಸ್ಥಿತಿಯನ್ನು ನೋಡಿದಂಥ ದೇಶ ನಮ್ಮದು. ಇವತ್ತು ಸ್ವತಃ ತಾಯಿ ಕಣ್ಣಾಗ ನೀರು ಬಂದರೂ ಸಹಿತ ನನಗೇನು ಸಂಬಂಧ ಇಲ್ಲ, ಸ್ವತಃ ತಂದೆ ಕಣ್ಣಾಗ ನೀರು ಬಂದರೂ ಸಹಿತ ನನಗೇನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಅವರನ್ನು ಸಹಿತ ನೋಡಲಾರ್ದಂಥ ಮಕ್ಕಳು ಇವತ್ತಿನ ದಿನಮಾನದಾಗ ಹುಟ್ಟ್ಯಾರ ಅಂತಂದ್ರೆ ಇದರಷ್ಟು ದೊಡ್ಡ ದುರಂತ ಇನ್ಯಾವುದೂ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಜೀವನ ದರ್ಶನ ಪ್ರವಚನದೊಳಗೆ ತಂದೆ ತಾಯಿಗಳ ಬಗ್ಗೆ ಹೇಳುವಂಥ ಪ್ರಸಂಗ ಬಂದೈತೆ ಅಂದರೆ ವಿಚಾರ ಮಾಡ್ಕೊಳ್ಬೇಕು, ನಮ್ಮ ನಾವು ನಡೆಸ್ತಾ ಇರುವಂಥ ರೀತಿ ಹಾಗೈತಿ ಅನ್ನುವಂಥದ್ದು. ಒಂದು ಸಣ್ಣದು ಏನಾದರೂ ನೋವು ಆದ್ರೆ ಎಂತಿಂಥದ್ದು ಯಾರ್ಯಾರಿಗೆ ಗೊತ್ತಾಗ್ತದೆ. ಒಬ್ಬ ಅಡವಿ ಒಳಗೆ ಮೃದಂಗ ಬಾರಿಸ್ತಿದ್ದ. ಮೃದಂಗ ಬಾರಿಸಕ್ಕೆ ದನ ಕಾಯಕ್ಕಂತ ಹೋಗಿ ಮೃದಂಗ ಬಾರಿಸ್ಕೊಂತ ಕುಂದ್ರಾವ. ಆ ಮೃದಂಗ ಬಾರಿಸೋದನ್ನು ನೋಡಿ ಎಷ್ಟೋ ಚಿಗುರುಗಳು ಬಂದು ನಿಂದಿರುವಂತಲ್ಲಿ ದೂರತ ಬಂದು ನಿಲ್ಲುವವು. ದಿವಸ ಬಂದು ಮೃದಂಗ ಬಾರಿಸೋದನ್ನು ಕೇಳಕ್ಕಂತ ಚಿಗುರುಗಳೆಲ್ಲ ಬಂದು ನಿಂದರು. ಆ ಚಿಗುರಿ ಜಿಂಕೆ ಎಲ್ಲ ಬಂದು ನಿಂದಿರ್ತಿದ್ವಲ್ಲ, ಯಾರೋ ಪಕ್ಕದಾಗಿದ್ದಿರುವಂಥ ಪ್ರಾಣಿಗಳು ಕೇಳಿದ್ವಂತ, ಅಲ್ಲ ಅವ ಮೃದಂಗ ಬಾರಿಸಿದ್ರೆ ನೀವ್ಯಾಕೆ ಅಲ್ಲಿ ಹೋಗಿ ನಿಂದಿರ್ತೀರಿ ಅಂತ ಕೇಳಿದ್ರೆ ಅವಾಗ ಆ ಚಿಗುರಿಗಳು ಕಣ್ಣಾಗ ನೀರು ಹಾಕ್ಕೊಂಡು ಹೇಳ್ತಿದ್ವಂತ,
ನಾನು ಅವನು ಮೃದಂಗದ ನಾದವನ್ನು ಅವ ಹೆಂಗೆ ಇಂಪು ಬಾರಿಸ್ತಾನೆ ಕೇಳಕ್ಕೆ ಬಂದಿಲ್ಲ. ಯಾಕೆ ನಾವು ಅವ ಮೃದಂಗ ಬಾರಿಸಾಕತ್ತಿದ್ದನ್ನು ಕೇಳಕ್ಕೆ ಬರಾಕತ್ತೀವಿ ಅಂತಂದರೆ, ಅವ ಮೃದಂಗ ಬಾರಿಸಾಕತ್ತಾನಲ್ಲ, ಆ ಮೃದಂಗಕ್ಕೆ ಹಾಕಿರುವಂಥ ಚರ್ಮ ನನ್ನ ತಾಯಿಯ ಚರ್ಮ ಇರುವಂಥ ಕಾರಣಕ್ಕೆ ಅವ ಬಡ್ದಾಗ್ಲೆಲ್ಲ ನನ್ನ ತಾಯಿ ಕರೆದಂಗೆ ಆಕತಿ, ಅದಕ್ಕೆ ನಾವು ಓಡೋಡಿ ಹೋಗ್ಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಬರ್ತೀನಿ ಅನ್ನುವಂಥ ಮಾತನ್ನು ನಾವು ಹೇಳ್ತಾವಂತಂದ್ರೆ ಇಷ್ಟ ವಿಚಾರ ಮಾಡ್ಕೋಬೇಕು. ಸತ್ತು ಹೋಗಿರುವಂಥ ಒಂದು ಪ್ರಾಣಿಯ ಚರ್ಮ ಬಡದ್ರ ತಾಯಿ ಕರೆದಂಗೆ ಆಕೈತೆ ಅಂತ ಮಕ್ಕಳಿಗೆ ಅನ್ನಿಸ್ತೈತೆ. ಅಂದರೆ ಜೀವಂತಿರ್ತಕ್ಕಂಥ ತಂದೆ ತಾಯಿಗಳು ಎಷ್ಟು ಮಂದಿ ಮಕ್ಕಳಿಗೆ ಹೇಳಿಲ್ಲ ಕಷ್ಟ ನಷ್ಟಗಳನ್ನು. ಮೊನ್ನೆ ಕುಂಭಮೇಳ ನಡೀತು. ಕುಂಭಮೇಳದೊಳಗೆ ಅವ್ರೇನು ಹೇಳಿದ್ರಲ್ಲ, ಎಷ್ಟೋ ಮಂದಿಯನ್ನು ಬಿಟ್ಟು ಬಂದರು. ಮಂದಿ ಕುಂಭಮೇಳಕ್ಕೆ ಸ್ನಾನಕ್ಕಂತ ಕರ್ಕೊಂಡು ಹೋಗೋರು, ಕುಂಭಮೇಳಕ್ಕಂತ ಸ್ನಾನಕ್ಕಂತ ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಿಸ್ತೀವಂತ ಊರು ತುಂಬ ಸುದ್ದಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು. ಅಲ್ಲಿ ನಮ್ಮ ತಂದೆ ತಾಯಿ ತಪ್ಪಿಸ್ಕೊಂಡಾರ ಅಂತ ಸುದ್ದಿ ಮಾಡ್ಕೊಂತ ಹೊಳ್ಳಿ ಬರೋದು. ಇಂಥವ್ರ ಮಧ್ಯದೊಳಗೆ UP ಸರ್ಕಾರ ಎಷ್ಟು ಚಲೋ ಇತ್ತಂದರೆ, ಎಲ್ಲಿ ಬೇಕಾದಲ್ಲಿ ಎಲ್ಲರನ್ನೂ ಮೊಬೈಲ್ ಸೆಂಟರ್ಗಳನ್ನು ಮಾಡಿದ್ರು. ಯಾರ ಕಳ್ಕೊಂಡ್ರು ಇಮಿಡಿಯೇಟ್ ಅವ್ರ ಕಡೆ ಅವ್ರ ಫೋಟೋ ಹೊಡೆದು ಸೋಷಿಯಲ್ ಮೀಡಿಯಾದಾಗ ಹಾಕಿ ಮತ್ತೆ ಹೊಳ್ಳಿ ಅವ್ರನ್ನ ತಂದು ಇಲ್ಲೇ ಬಿಡ್ತಿದ್ರು. ಅವರು ಇದನ್ನು ಒಂದು ದೊಡ್ಡ ಕೆಲಸನಲ್ಲ. ಹೊಡ್ರಿ ಒಂದು ಜೋರ ಚಪ್ಪಾಳಿ ಅಂಥವ್ರಿಗೆ, ಮತ್ತು ನಾವು ಹೊಳ್ಳಿ ಚಪ್ಪಾಳಿನ. ಕಾರಣ ಏನು ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು. ಅದಕ್ಕೆ ಇವ್ರು ಬಂದು ನಾವು ಹೋಗಿದ್ದ ಕೆಲಸನ ಆಗಲಿಲ್ಲ ಮರ ಅಂತ ಅವ್ರಿಗಿಂತ ಮುಂಚೆಗೆ ಮನೆಯಾಗ ಇವ್ರು ಇರ್ತಿದ್ರು ತಂದೆ ತಾಯಿ. ಕಾರಣ ತಂದೆ ವಯಸ್ಸಾಗೈತಿ, ಇನ್ನೇನು ನೌಕರಿ ಅವ್ನು ಮುಗಿತೈತಿ ಅನ್ನುವಂಥ ಟೈಮ್ದೊಳಗೆ ಇವ ಮಗ ಏನಾದರೂ ಡಿಗ್ರಿ ತೊಗೊಂಡು ನೌಕರಿ ಸಿಗಲಿಲ್ಲ ಅಂತ ತಿಳ್ಕೊಂಡು ತಂದೆ ನೌಕರಿ ನಾ ತೊಗೋಬೇಕಂತ ತಂದ್ರಿ ಕೊಲ್ಲಕ್ಕೆ ಹೋದಂಥ ಮಕ್ಕಳು ನಾವು ಕಣ್ಣಿಗೆ ಕಾಣ್ತೀವಿ ಇವತ್ತಿನ ದಿನಮಾನದೊಳಗೆ. ಆದರೆ ಇಷ್ಟೇ ವಿಚಾರ ಮಾಡ್ಕೋಬೇಕಾಗ್ತದೆ. ಮಠಗಳು ಏನು ಮಾಡ್ತವೆ ಅಂತಂದರೆ, ದೇವರ ಮೇಲೆ ಭಕ್ತಿ ಹುಟ್ಟಿಸೋದು ಎಷ್ಟು ಮುಖ್ಯ ಐತಲ್ಲ, ಮನೆಯಾಗಿರ್ತಕ್ಕಂಥ ತಂದೆ ತಾಯಿಗಳಿಗೂ ಸಹಿತ ಅದೇ ಒಂದು ಭಾವವನ್ನು ತುಂಬಿಸ್ಬೇಕು. ಅಲ್ಲಿರ್ತಕ್ಕಂಥ ದೇವರು ಬೇರೆ ಅಲ್ಲ, ಮನೆಯಾಗಿರ್ತಕ್ಕಂಥ ತಂದೆ ತಾಯಿಗಳು ಬೇರೆ ಅಲ್ಲ ಅನ್ನುವಂಥದ್ದನ್ನು ಅವರು ಒತ್ತಿ ಇವತ್ತಿನ ದಿವಸ ತಾಯಿ ಪ್ರೀತಿಯನ್ನು ಎಷ್ಟು ಮಂದಿಗೆ ಗೊತ್ತೈತಿದೆ ಎಲ್ಲ ಗೊತ್ತಿರಲಿ ನೋಡಿ. ಒಬ್ಬ ವಯಸ್ಸಾಗಿರ್ತಕ್ಕಂಥ ವಯಸ್ಸಾಗಿರುವಂಥ ಅಜ್ಜಿ ಮನೆಗೆ ಹೋಗಿ ಭಿಕ್ಷಾ ಬೇಡ್ತಿದ್ಲು. ಭಿಕ್ಷಾ ಬೇಡುವಂಥ ಟೈಮ್ದೊಳಗೆ ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಭಿಕ್ಷಾ ನೀಡಕ್ಕಂತ ಹೊರಗೆ ಬಂದು, ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಮಗಳು ಹೊರಗೆ ಬಂದು ಕೂಡಲೇ ಅವಾಗ ಆ ಮುದುಕಿ ಕೇಳಿದ್ಲಂತ, ತಾಯಿ ಒಂದೇ ಗರ್ಭವತಿ ಏನಮ್ಮ, ಒಂದೇ ಹೆರಿಗೆನಮ್ಮ ಇದು ಅಂತ ಕೇಳಿದ್ಲಿಕ್ಕೆ. ಒಂದೇ ಹೆರಿಗೆನು ಅಂತಂದಾಗ ಆ ಮುದುಕಿ ಆ ತಾಯಿಗೆ ಹೇಳ್ತಾಳೆ, ಹೌದಮ್ಮ ನಂದು ಒಂದೇ ಹೆರಿಗೆ ಅಂತ. ಒಂದೇ ಹೆರಿಗೆ ಅಂದಾಗ ಭಾಳ ನೋವು ಹಾಕಿರ್ಬೇಕಲ್ಲ ಅಂದಾಗ ಅವಾಗ ಹೌದು ನನಗೆ ನೋವು ಆಗತ್ತ ಅಂತ ತಿಳ್ಕೊಂಡಾಕಿ ಹೇಳಿದಾಗ ಅವಾಗ ಆಯಿ ಒಂದು ಮಾತು ಹೇಳಿದ್ಲಂತ, ನೋಡುವ ಹೊಟ್ಯಾಗ ಹುಟ್ಟದೇ ಇರತಕ್ಕಂಥ ಮಗು ಹೊಟ್ಯಾಗ ಒದ್ಯಾಕತ್ತೈತೆ ಅಂದ್ರೆ ಅದನ್ನು ಹೆಂಗೆ ಸಹಿಸ್ಕೊಂಡಿರ್ಬೋದುವಾ, ಆ ಹೆರಿಗೆ ನೋವನ್ನು ಹೆಂಗಾರ ಸಹಿಸ್ಕೋಬೋದು. ಆದರೆ ಮಕ್ಕಳು ಇದ್ದೂ ಸಹಿತ, ಮಕ್ಕಳು ದೊಡ್ಡವಾಗಿದ್ದೂ ಸಹಿತ ಮನೆ ಭಿಕ್ಷಾ ಬೇಡ್ಕೊಂಡು ಅಡ್ಡಾಡುವಂಥ ಬಾಳೆ ಬಂದೈತಲ್ವ, ನನ್ನಷ್ಟು ನೋವು ಜಗತ್ತಿನಾಗ ಯಾರಿಗೂ ಆಗೋದಿಲ್ಲ ಅನ್ನುವಂಥ ಮಾತನ್ನು ಆ ತಾಯಿ ಹೇಳ್ತಾಳೆ ಅಂತಂದ್ರೆ ಇದನ್ನು ವಿಚಾರ ಮಾಡ್ಕೋಬೇಕು ನಾವು ಹೆಂಗೆ ಬದುಕಾಕತ್ತೀವಿ ಅಂತ. ಯಾವ ದೇಶದೊಳಗೆ ಹೆಗಲ ಮೇಲೆ ಹೊತ್ಕೊಂಡು ತಂದೆ ತಾಯಿಗಳನ್ನು ಕ್ಷೇತ್ರಕ್ಕೆ ಹೋಗಿ ಕಳಿಸ್ಕೊಂಡ್ಬಂದಾರ, ಅಂಥ ದೇಶದೊಳಗೆ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗಕತ್ತದ, ಇವತ್ತು ಅನಾಥಾಶ್ರಮಗಳ ಸಂಖ್ಯೆ ಹೆಚ್ಚಾಗಕತ್ತದ. 30 ವರ್ಷ ಆದಮೇಲೆ ತಂದೆಯನ್ನು ಕರ್ಕೊಂಡು ವೃದ್ಧಾಶ್ರಮಕ್ಕೆ ಬಿಡಾಕೆ ಬಂದ ಮಗ 30 ಅಪ್ಪಿ ಇವರು ಬಹುತೇಕ ಕನ್ನಡ ಶಾಲೆ ಹುಡುಗರು ಇದ್ದಂಗೆ ಕಾಣ್ತಾರೆ ಇವರು ಅಷ್ಟರು.